ಪೃಥ್ವಿ ಸರ್ ನಮಸ್ಕಾರ, ಹೇಗಿದ್ದೀರಾ? ಗುಡ್ ಸರ್, ನೀವ್ ಹೇಗಿದ್ದೀರಾ? ಗುಡ್. ಧನ್ಯ ಮ್ಯಾಮ್ ನಮಸ್ಕಾರ, ನಮಸ್ತೆ. ಹೇಗಿದ್ದೀರಾ ನೀವು? ಸೂಪರ್. ನೀವು? ಎಸ್ ಐ ಆಮ್ ಗುಡ್. ಚೌಕಿದಾರ್ ಸ್ಪೆಷಲ್ ಇವತ್ತು. ಸರ್ ನೀವು ಜಾಸ್ತಿ ಫೋನ್ ಯೂಸ್ ಮಾಡ್ತೀರಾ ಅನ್ಸುತ್ತೆ, ಹೌದಲ್ಲ? ಹೆವಿ. ನೀವು ಹೇಳಿದ್ರೆ ಯಾವಾಗಾದ್ರೂ ಜಾಸ್ತಿ ಫೋನ್ ಯೂಸ್ ಮಾಡ್ತೀರಾ ನೀವು ಅಂತ? ಇಲ್ಲ ನೀವು ಯೂಸ್ ಮಾಡ್ಕೊಂಡು ಇಲ್ಲ, ಅವ್ರಂತೂ ನಾನು ಯೂಸ್ ಅಯ್ಯೋ. ಇನ್ಫ್ಯಾಕ್ಟ್ ಎಲ್ರು ಯೂಸ್ ಮಾಡ್ತಾರೆ. ಹೌದು. ಈಗ ನೀವು ಸ್ಕ್ರಿಪ್ಟ್ ಅದೂ ಜಾಸ್ತಿ ಅದರಲ್ಲೇ ಬರೀತಾ ಇರ್ತೀರಾ, ಫೋನ್ ಮಾಡ್ತಿರ್ತೀರಾ, ಹೌದು. ತುಂಬಾ ಡಿಸ್ಕಷನ್ ನಡೀತಿರುತ್ತೆ. ಹಾಗೇನಿಲ್ಲ, ಇವಾಗ ಏನಾಗಿದೆ, ಎಲ್ಲ ರಿಸರ್ಚ್ ಅದು ಇದೆಲ್ಲ ಫೋನಲ್ಲೇ ತಾನೆ. ಅಂದ್ರೆ ಈಗ ಫೋನ್ ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ ಅದ್ರಲ್ಲಿ ಓದ್ತಾನು ಇರ್ಬೋದು, ಹೌದು. ಅಥವಾ ಯೂಟ್ಯೂಬ್ ಅಲ್ಲಿ ಏನೋ ರಿಸರ್ಚ್ ಮಾಡ್ತಾ ಇರ್ಬೋದು, ಸಿನಿಮಾ ನೋಡ್ತಾ ಇರ್ಬೋದು, ಹೌದು ಎಲ್ಲಾನು ಅದಾಗಿದೆ. ಹಂಗಾಗಿ ಈಗ ಡಿವೈಡ್ ಮಾಡ್ಬೇಕು, ಹೌದು. ಸ್ವಲ್ಪ ಕೆಲಸ ಟ್ಯಾಬಲ್ ಮಾಡ್ಬೇಕು. ಹೌದು. ಹಾ. ಟ್ಯಾಬ್ ಲ್ಯಾಪ್ಟಾಪ್ ತಂದ್ರೆ okay, ಅದು ಕೆಲ್ಸ ವರ್ಕ್, ಮಾಡ್ತಾ ಇದ್ದಾರೆ ಇವ್ರು ವರ್ಕ್ ಮಾಡ್ತಿದ್ದಾರೆ ಅಂತಾರೆ. ಮೊಬೈಲ್ ನೋಡ್ತಿದ್ರೆ ಟೈಮ್ ಪಾಸ್ ಮಾಡ್ತಿದ್ದಾರೆ ಅಂತಾರೆ. ಬಟ್ ಏನೇ ಇರ್ಲಿ, ಯಾರು ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತ ಇಲ್ಲ, ನಮ್ಗಲ್ಲ, ನಾವು ಮಾಡೋದು ಅದು ನಿಜ. ನಮಗ್ ಗೊತ್ತಿದ್ರೆ ಸಾಕು ಕೆಲಸ ಮಾಡ್ತಾ ಇದೀವಿ ಅಂತ. ಎಸ್ ಸರ್, ಚೌಕಿದಾರ್ ಐ ಥಿಂಕ್ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ. ಐ ಥಿಂಕ್ ಒಂದು ಗ್ರಾಫ್ ಇದೆ, ಒಂದು ಕಾಲೇಜ್ ಲವ್ ಸ್ಟೋರಿ, ಒಂದು ಬ್ರೇಕಪ್, ಫ್ಯಾಮಿಲಿ, ಮದುವೆ, ಹಂಗಾದ್ರೆ ಟ್ರೈಲರ್ ಅಲ್ಲಿ ಕತೆ ಹೇಳಿದಾರೆ ಅಂತ ಕತೆ ಆಯ್ತು. ಹೇಳಿದ್ದಾರೆ ಅಂತ ಆಯ್ತು ಅಲ್ವಾ? ಅಷ್ಟೆಲ್ಲ ಇದೆ, ಒಂದು ತುಂಬಾ ಜರ್ನಿ ಇದೆ. ನಿಮ್ಗೆ ಹೆಂಗ್ ಅನಿಸ್ತು ಫಸ್ಟ್ ಟೈಮ್ ಬಂದು ಸರ್ ಕತೆ ಹೇಳಿದಾಗ? ಕತೆ ಹೇಳಿದಾಗ ನನಗೆ 100% ತುಂಬಾ, ಅಂದ್ರೆ ತುಂಬಾ ದೊಡ್ಡ ಜರ್ನಿ ಇದೆ ಅಂತ ಅನಿಸ್ತು ನನ್ನ ಕ್ಯಾರೆಕ್ಟರ್ ವೈಸ್. ಹಾಗಾಗಿ ನಾನು ಈ ಕ್ಯಾರೆಕ್ಟರ್ಗೆ ಆ್ಯಕ್ಚುಲಿ ಒಂದು 10-11 kg ವೆಯ್ಟ್ ರೆಡ್ಯೂಸ್ ಮಾಡಿದ್ದೆ 2 ತಿಂಗಳಲ್ಲೇನೋ. ಸುಮ್ಮನೆ ಹೆವಿ, ಅಂದರೆ ತುಂಬ ಕಡಿಮೆ ಟೈಮಲ್ಲಿ ಅಷ್ಟೆಲ್ಲ ಆಗಿತ್ತು ಈ ಫಿಲ್ಮ್ಗೋಸ್ಕರ. ಆ್ಯಂಡ್ ಖುಷಿ ಇದೆ, ಅದೇ ಒಂದು ಜರ್ನಿ ಇದ್ದಾಗ, ಕ್ಯಾರೆಕ್ಟರ್ 1 ಪಾಯಿಂಟಿಂದ ಇನ್ನೊಂದು ಪಾಯಿಂಟ್ವರೆಗೂ ಒಂದು ಜರ್ನಿ ಇದ್ದಾಗ ಖುಷಿ ಆಗುತ್ತೆ, ಒಂದು ದೊಡ್ಡ ಜರ್ನಿ ಮಾಡ್ದಂಗೆ ಆಗುತ್ತೆ. ಆ್ಯಂಡ್ ಸ್ಕ್ರಿಪ್ಟ್ ಓದಿದಾಗ ನನ್ಗೆ ಅನಿಸಿದ್ದು, ಈಗ ಆ್ಯಸ್ ಅನ್ ಆಡಿಯನ್ಸ್ ನನಗೂ, ಅಂದರೆ ಆ್ಯಕ್ಟರ್ ಅಲ್ಲ, ಆ್ಯಸ್ ಅನ್ ಆಡಿಯನ್ಸ್ ನಂಗೆ ಸ್ಕ್ರಿಪ್ಟ್ ಓದಿದಾಗ ಒಂದಷ್ಟು ವಿಚಾರಗಳು ನನ್ನ ಲೈಫಲ್ಲಿ ಅಳವಡಿಸುವಂಥ ಒಂದಷ್ಟು ವಿಚಾರಗಳು ಈ ಸಿನಿಮಾದಲ್ಲಿ ಸಿಕ್ತು. ಸೊ ಹಾಗಾಗಿ ಫೆಲ್ಟ್ ಹ್ಯಾಪಿ. ಆ್ಯಂಡ್ ಇದು ಏನೇ ಇದ್ರು ಇವರು ಬಂಡ್ಯಪ್ಪ ಸರ್ ಅವರ ಶೈಲಿಯ ಸಿನಿಮಾ. ಸೊ ಇಲ್ಲೆಲ್ಲೂ ಏನು ಹೇಳೋದು, ನಂದೇನಾದರೂ ಇನ್ಪುಟ್ ಇದೆ ಅಂತ ಹೇಳಿದ್ರೆ ಇಲ್ಲ, ಎಲ್ಲ ಅವ್ರು ಹೇಗೆ ಹೇಳಿದ್ದಾರೆ ಹಾಗೆ ಮಾಡಿದ್ದೀನಿ. ಔಟ್ ಆ್ಯಂಡ್ ಔಟ್ ಚಂದ್ರಶೇಖರ್ ಬಂಡ್ಯಪ್ಪ ಅವರ ಶೈಲಿಯ ಒಂದು ಸಿನಿಮಾ. ಫ್ಯಾಮಿಲಿ ಡ್ರಾಮಾ, ಒಂದಷ್ಟು ಆ್ಯಕ್ಷನ್, ಒಂದಷ್ಟು ಕಾಮಿಕ್ ಎಲಿಮೆಂಟ್. ಸ್ಪೆಷಲಿ ನೋಡೋಕೆ ಹೋದರೆ ಇದರ ಮೇನ್ ಪ್ರೊಟ್ಯಾಗನಿಸ್ಟ್ ಸಾಯಿ ಕುಮಾರ್ ಸರ್ ಅಂತ ಹೇಳ್ಬೋದು. ಥ್ರೂ ಔಟ್ ಅವರ ಸುತ್ತ ಹೋಗುತ್ತೆ. ಅವರು ಒಂದಷ್ಟು, ಅವರ ಕ್ಯಾರೆಕ್ಟರ್ ಒಂದಷ್ಟು ವಿಚಾರಗಳನ್ನು ಹೇಳುತ್ತೆ. ಧನ್ಯ ಅವರ ಕ್ಯಾರೆಕ್ಟರ್ ಒಂದಷ್ಟು ವಿಚಾರಗಳನ್ನು ಹೇಳುತ್ತೆ. ಅಂದರೆ ತುಂಬ, ಈಗ ಮೂವಿಯ ಒಂದು ಕ್ರಕ್ಸ್ ಮೆಸೇಜ್ ಅಂತ ಹೇಳಿದ್ರೆ ಅದು ಮೇ ಬಿ ಥ್ರೂ ಸಾಯಿ ಕುಮಾರ್ ಸರ್ ಅವರ ಕ್ಯಾರೆಕ್ಟರ್ ಆ್ಯಂಡ್ ಧನ್ಯ ಅವ್ರ ಕ್ಯಾರೆಕ್ಟರ್ ಥ್ರೂ ಬರುತ್ತೆ ಅಂತ ಹೇಳ್ಬೋದು. ಸೊ ರಿಯಲಿ ಹ್ಯಾಪಿ ಈ ಪ್ರಾಜೆಕ್ಟ್ನ ಪಾರ್ಟ್ ಆಗಿರೋದು. ಎಸ್ ಧನ್ಯ ಮ್ಯಾಮ್, ನಾನು ಪ್ರತಿ ಸಲ ಕೇಳ್ತಾ ಇರ್ತೀನಿ, ನೀವು ಯಾಕೆ ಇಷ್ಟು ಸೆಲೆಕ್ಟಿವ್ ಇರ್ತೀರ? ತುಂಬಾ ತುಂಬಾ ಸಿನಿಮಾಗಳು, ಐ ಥಿಂಕ್ ತುಂಬಾ ಚೂಸಿ ಅನ್ಸುತ್ತೆ ಅವರು ಸಿನಿಮಾಗಳ ವಿಷಯದಲ್ಲಿ, ಎಸ್ಪೆಷಲಿ. ಹೆಂಗೆ ಇದೆಲ್ಲ? ಅಂದ್ರೆ ತುಂಬಾ ಕಡಿಮೆ ಸಿನಿಮಾಗಳು ಇಲ್ಲ, ಮಾಡ್ತಾರೆ, ಹೌದು, ತುಂಬಾ ಹೌದು, ಸೆಲೆಕ್ಟಿವ್ ಆಗಿ ಹೌದು. ಮಾಡ್ತಾರೆ. ಯಾವುದೋ ಒಂದು ಈಗ ಏನೋ ಫ್ಲೋ ನಲ್ಲಿ ಮಾಡ್ಬೇಕು ಅನ್ನೋದಿರಲ್ಲ. ಮೊನ್ನೆ ಕೇಳಿದೆ ಯಾವ್ದು ಶೂಟ್ ಮಾಡ್ತಾ ಇದ್ದೀರಾ ಅಂತ, ಯಾವ್ದು ಶೂಟ್ ಮಾಡ್ತಿಲ್ಲ, ಹೌದು. ವೆಯ್ಟ್ ಮಾಡ್ತಾ ಇದ್ದೀನಿ ಯಾವ್ದಾದ್ರು ಒಳ್ಳೆ ಸ್ಕ್ರಿಪ್ಟ್ ಬರಲಿ ಅಂತ ಹೇಳೋರು. ಅಂದ್ರೆ ನಮ್ಮ ಆಡಿಯನ್ಸಿಗೆ ನಾವು ಯಾವತ್ತು ಡಿಸಪಾಯಿಂಟ್ ಮಾಡಬಾರ್ದು ಅಂತ, ಒಳ್ಳೆ ಕ್ಯಾರೆಕ್ಟರ್, ಒಳ್ಳೆ ಚಾಯ್ಸಸ್ ಮಾಡಿದ್ರೆ ಅವರು ಇಷ್ಟಪಡ್ತಾರೆ, ನಮ್ಮನ್ನ ಮುಂದೆ ಕರ್ಕೊಂಡು ಹೋಗ್ತಾರೆ. ಸೊ ಅದು ಒಂದೇ ಒಂದು ಮೋಟಿವ್ ಇಟ್ಕೊಂಡು ನಾನು ಈ ತರ ಆಯ್ಕೆ ಮಾಡ್ತೀನಿ. ಅಮ್ಮ ಅನ್ನಲ್ವಾ, ನಮ್ಮ ಬ್ರದರ್ ನೋಡಿ ಎಷ್ಟು ಫಾಸ್ಟ್ ಆಗಿ ಸಿನಿಮಾ ಮಾಡ್ತಿದ್ದಾರೆ. ಶಿವಣ್ಣ ಅವರು ತುಂಬಾ ಸಿನಿಮಾಗಳು ಫಾಸ್ಟ್ ಸಿನಿಮಾ ಮಾಡ್ತಿರ್ತಾರೆ. ನೀವು ಆಗಿರ್ಬೋದು, ಐ ಥಿಂಕ್ ಯುವ ಅವರು ಆಗಿರ್ಬೋದು, ವಿನಯ್ ಅವರು ಆಗಿರ್ಬೋದು. ಐ ಥಿಂಕ್ ಈ ಜನರೇಷನ್ ನೀವೆಲ್ಲರೂ ತುಂಬಾ ಸೆಲೆಕ್ಟಿವ್ ಆಗಿ, ಐ ಥಿಂಕ್ ಒಂದು ಒಳ್ಳೆ ಪ್ರಾಜೆಕ್ಟ್ ಕೊಡ್ಬೇಕು ಅಂತ ವೆಯ್ಟ್ ಮಾಡ್ತಿರ್ತೀರಾ. ಅದ್ ಮಾತ್ರ ಅಲ್ಲ, ಅಂದ್ರೆ ಶಿವಣ್ಣ ಮಾಮ ಅವ್ರ ಕರಿಯರ್ ಅಲ್ಲಿ ಎಲ್ಲಿ ರೀಚ್ ಆಗಿದ್ದಾರೆ ಅಂದ್ರೆ, ಅವ್ರು ಯಾವ ಪಾತ್ರನಾದ್ರೂ ಮಾಡ್ಬೋದು. ನಾವ್ ಎಲ್ಲಿದೀವಿ ಅಂದ್ರೆ ನಮಗೆ ಸೂಟ್ ಆಗುತ್ತಾ, ನಾವ್ ಮಾಡ್ಬೋದಾ, ಆ ಕ್ಯಾರೆಕ್ಟರ್ಗೆ ನಾವು 100% ಕೊಡ್ಬೋದಾ ಅನ್ನೋದೆಲ್ಲ ನಾವ್ ಯೋಚನೆ ಮಾಡ್ಬೇಕಾಗಿದೆ. ಸೊ ನಮಗೂ ಅವ್ರಿಗೂ ಕಂಪ್ಯಾರಿಸನ್ನೇ ಇಲ್ಲ. ಐ ಥಿಂಕ್ ಈ ಪಾತ್ರ ನಿಮ್ಗೆ ಫಸ್ಟ್ ಟೈಮ್ ನಿಮಗೆ ಕಥೆ ಕೇಳಿದಾಗ ನಿಮ್ಗೆ ಏನ್ ಇಷ್ಟ ಆಯ್ತು? ಎಸ್, ನಾನು ಈ ಸಿನಿಮಾ ಮಾಡ್ಬೇಕು ಅಂತ ಅನ್ಸಿದ್ ಯಾಕೆ? ಕಥೆ ತುಂಬಾ ಚೆನ್ನಾಗಿದೆ. ನಮ್ಮ ಸೊಸೈಟಿ, ನಮ್ಮ ಈ ಜನರೇಷನ್ಗೆ ಬೇಕಾಗಿರುವಂಥ ಒಳ್ಳೊಳ್ಳೆ ವಿಷಯಗಳಿರ್ಬೋದು, ವ್ಯಾಲ್ಯೂಸ್ ಇರ್ಬೋದು, ಫ್ಯಾಮಿಲಿ ವ್ಯಾಲ್ಯೂಸ್ ಇರ್ಬೋದು, ಅದನ್ನೆಲ್ಲ ಇಟ್ಕೊಂಡು ಒಂದು ಒಳ್ಳೆ ಕತೆ ಮಾಡಿದ್ದಾರೆ ನಮ್ಮ ಚಂದ್ರಶೇಖರ್ ಸರ್. ಸೊ ಅದು ಒಂದು ಮುಖ್ಯ ಕಾರಣ ಆಗಿರುತ್ತೆ. ಅದು ಬಿಟ್ಟು ನನಗೆ ನನ್ನ ಒಂದು ಪರ್ಸನಲ್ ಕರಿಯರ್ ಗ್ರಾಫ್ ಅಂತ ಏನಿದೆಯೋ ಅದರಲ್ಲಿ ಇದು ತುಂಬಾನೇ ವಿಭಿನ್ನವಾಗಿತ್ತು. ಸೊ ನನಗೆ ಇದು ಮಾಡಲೇಬೇಕು ಅಂತ ಅನಿಸ್ತು. ಸರ್, ಐ ಥಿಂಕ್ ಅದು ಹೆಂಗೆ ಸಾಧ್ಯ ಸರ್? ಈಗ ನಿಮ್ಮ ಮದುವೆಯಾಗಿ ಒಂದು ಪುಟ್ಟ ಮಗು ಇದೆ,
ನೀವುಗೂ ಇನ್ನು ಕಾಲೇಜ್ ಹುಡುಗ ಸ್ಕೂಲ್ ಹುಡುಗನ ತರ ಕಾಣ್ತೀರಾ, ಹೆಂಗೆ ಅದೆಲ್ಲ? ಗೊತ್ತಿಲ್ಲ ಕಾಣಿಸಿದೀನ ಹೌದೌದು, ಆಬ್ವಿಯಸ್ಲಿ, ನಿಜವಾಗ್ಲೂ. ಎಸ್ಪೆಷಲ್ ಅದು ಕ್ಲಾಸ್ ರೂಮ್ ಅಲ್ಲಿ ಕೂತ್ಕೊಂಡಿರ್ತೀರಾ, ಒಂದ್ ಸೈಡ್ ಲೈಟ್ ಒಂದ್ ಬಿದ್ದಿರುತ್ತೆ, ನೀವೇನೋ ಆಲೋಚನೆ ಮಾಡ್ತಿರ್ತೀರಾ. ಏನೋ ಗೊತ್ತಿಲ್ಲ, ವೇಟ್ ರೆಡ್ಯೂಸ್ ಮಾಡಿದ್ದೆ ಅಂಡ್ ಶೇವ್ ಮಾಡಿದ್ದೆ. ಮ್ಯಾಮ್ ಏನಂದ್ರು ಮನೇಲಿ ಈ ತರ? ಕೆಡದಾಗ ಕಾಣಿಸ್ತದಿ ಅಂತ ಅಂದ್ರು. ಅಂದ್ರೆ ನಾನು ತುಂಬಾ ಕಡಿಮೆ ಶೇವ್ ಲುಕ್ ಅಲ್ಲಿ ಇರೋದು ಬಹಳ ಕಡಿಮೆ. ಹೌದೌದು. ಇನ್ಫ್ಯಾಕ್ಟ್ ನನ್ನ ಪ್ರಕಾರ ಶೇವ್ ಲುಕ್ ಅಲ್ಲಿ ಬಂದಿರೋ ಫಸ್ಟ್ ಸಿನಿಮಾ ನಾನು ಕ್ಯಾಮ್ರಾ ಫೇಸೇ ಮಾಡಿಲ್ಲ ಪ್ರಾಪರ್ ಆಗಿ ಶೇವ್ ಮಾಡಿ ಅಲ್ಲ. ಸೊ ಆಬ್ವಿಯಸ್ಲಿ ನನಗಂತೂ ಒಂಥರ ಅಂದ್ರೆ ತುಂಬಾ ಒಂದ್ ಟೈಪ್ ಅನಿಸ್ತಾ ಇತ್ತು. ಬಟ್ ಕ್ಯಾರೆಕ್ಟರ್ ಒಂದು PU ಇಂದ ಸ್ಟಾರ್ಟ್ ಆಗುವಂತ ಕ್ಯಾರೆಕ್ಟರ್ ಆಗಿದ್ರಿಂದ ವೆಯ್ಟ್ ರಿಡ್ಯೂಸ್ ಮಾಡಿ ಮಾಡ್ಬೇಕಿತ್ತು. ಹೋಪ್ಫುಲಿ ಅದೇ ನೀವು ಈಗ ಹೇಳ್ತಾ ಇದ್ದೀರಾ, ಎಂಡ್ ಆಫ್ ದಿ ಡೇ ಸಿನಿಮಾ ನೋಡಿ ಜನರು ಹೇಗೆ ಹೇಳ್ತಾರೆ ಅಂತ ನೋಡ್ಬೇಕು. ಬಟ್ ಆಬ್ವಿಯಸ್ಲಿ ಒಂದು ಚೇಂಜ್ ಓವರ್ ಅಂತೂ ಇರುತ್ತೆ, ಬೇರೆ ಟೈಪ್. ಈಗ ಎಲ್ರಿಗೂ ಒಂದು ಕಾಮನ್ ಕ್ವಶನ್ ಕೇಳ್ತೀವಿ, ಅಂದ್ರೆ ಈಗ ಒಂದು ಲವ್ ಸ್ಟೋರಿ ಅಥವಾ ಎಸ್ಪೆಷಲಿ ಕಾಲೇಜ್ ಬ್ಯಾಕ್ ಡ್ರಾಪ್ ಅಲ್ಲಿ ಬಂದಂತ ಲವ್ ಸ್ಟೋರಿ ಇದ್ರೆ, ಅಲ್ಲಿ ನಡೆದಂತ ಸೀಕ್ವೆನ್ಸ್ಗಳು ನಿಮ್ ಲೈಫಲ್ಲಿ ಏನಾದ್ರು ರಿಲೇಟ್ ಆದ್ರ, ನಿಮ್ಗೆ ಎಲ್ಲಾದ್ರೂ ನಾಸ್ಟಾಲಜಿಕ್ ಫೀಲ್ ಕೊಡ್ತಾ ಅಂತ ನಿಮ್ಗೆ ಏನಾದ್ರು ಹಂಗ ಅನ್ಸ್ತಾ? ಒಂದಷ್ಟು ಸೀಕ್ವೆನ್ಸ್ ಅಲ್ಲಿ ಲವ್ ಅಂತಲ್ಲ, ಎಲ್ಲ ವಿಷಯದಲ್ಲೂ ಹೇಗಿದ್ವಿ ನಾವು ಕಾಲೇಜ್ ಟೈಮ್ ಅಲ್ಲಿ ಅನ್ನೋದೆಲ್ಲ ಒಂದಷ್ಟು. ಅಂಡ್ ಆಬ್ವಿಯಸ್ಲಿ ಕ್ರಿಕೆಟ್ ಆಟ, ಅದು ಇದು ಫೈಟ್ಸು, ಕಾಲೇಜ್ ಅಂದಮೇಲೆ ಒಂದಷ್ಟು ಫೈಟ್ಸು ಅದಿದೆಲ್ಲ ಆಟದ ವಿಷಯದಲ್ಲೆಲ್ಲ ಆಗಿತ್ತು. ಆ ಥರದ್ದೆಲ್ಲ ರಿಲೇಟ್ ಆಗ್ತಾ ಇತ್ತು. ಆ್ಯಂಡ್ ಸ್ಪೆಷಲಿ ಈ ಸಿನಿಮಾ ಹೇಳಕ್ ಹೊರಟಿರುವಂಥದ್ದು ಪೇರೆಂಟಿಂಗ್ ಬಗ್ಗೆ. ಅಂದರೆ ಮಕ್ಕಳನ್ನ ಹೇಗೆ ನೋಡ್ಕೋಬೇಕು, ಅದೊಂದು ತಿನ್ ಲೈನ್ ಅಲ್ವಾ. ತುಂಬ ಮುದ್ದು ಮಾಡಿ ಸಾಕೋದಕ್ಕಿಂತ ತುಂಬ ಬೈದು ಸಾಕೋದಕ್ಕೂ ಒಂದು ಅದ್ರ ಮಧ್ಯೆ ಒಂದು ತಿನ್ ಲೈನ್ ಇದೆ. ಅದರಲ್ಲಿ ರೈಟ್ ವೇ ಟು ಬ್ರಿಂಗ್ ಮಕ್ಕಳನ್ನ ಬೆಳೆಸೋ ರೀತಿ ಹೇಗೆ ಅನ್ನೋದು ಈ ಸಿನಿಮಾದಲ್ಲಿ ತೋರಿಸಿರುವಂಥದ್ದು. ಸೊ ಅದೆಲ್ಲ ಒಂದು ರೀತಿಯಲ್ಲಿ ಕರೆಕ್ಟ್ ಆಗಿದೆ. ಎಸ್ ಮ್ಯಾಮ್, ನಿಮ್ಮ ಪಾತ್ರ ಐ ಥಿಂಕ್ ಮೊನ್ನೆ ಟ್ರೈಲರ್ ಲಾಂಚಲ್ಲೂ ಎಲ್ಲರೂ ಕೇಳ್ತಾ ಇದ್ರು, ಐ ಥಿಂಕ್ ತುಂಬಾನೇ ನೀವು ಇದುವರೆಗೂ ಮಾಡದೇ ಇರುವಂತಹ ಪಾತ್ರ. ಸರ್ ಹೇಳಿದ್ರು, ಐ ಥಿಂಕ್ ನೀವು ಮುಸ್ರೆ ತೊಳಿದಾಗ ಕೂತ್ಕೊಂಡು ಪಾತ್ರೆ ತೊಳಿತಾ ಇದ್ರಿ, ಬರುತ್ತಾ ನಿಮ್ಗೆ ಅಂತ ಕೇಳಿದ್ರು ಅಂತ. ಐ ಥಿಂಕ್ ಅಂದ್ರೆ ನೀವು ಬೆಳೆದಿದ್ದ ಹಾಗೆ ತುಂಬಾ ಪ್ಯಾಂಪರ್ಡ್ ಕಿಡ್ ತರ ಇರ್ತೀರಾ. ಹೆಂಗ್ ಅನ್ಸ್ತು ಇದೆಲ್ಲ, ಈ ತರದ ಪಾತ್ರ ಮಾಡೋದು? ಅಂದ್ರೆ ಲೈಫಲ್ಲಿ ನಾನು ಪಾತ್ರೆ ಬೆಳಗಿದ್ದೀನಿ, ಬಟ್ ಆ ಒಂದು ಸೆಟ್ಟಿಂಗ್ ಅಲ್ಲಿ ಬೆಳಗಿಲ್ಲ. ಸೊ ಅದು ನನಗೆ ಕಲ್ಚರ್ ಶಾಕ್ ತರ ಇತ್ತು ಒಂದ್ ಸ್ವಲ್ಪ. ಅಂದ್ರೆ ನಾನು ಬೇರೆ ಟೈಮ್ ಯಾವತ್ತೂ ಅದನ್ನ ಮಾಡಕ್ ಆಗ್ತಿರ್ಲಿಲ್ಲ ಅಲ್ವಾ. ಆ ಒಂದು ಎಕ್ಸ್ಪೀರಿಯನ್ಸ್ ನನಗೆ ಈ ಸಿನಿಮಾದ ಮೂಲಕ ನನಗೆ ಸಿಕ್ತು. ಅಲ್ಲಿರೋರು ಹೇಗಿರ್ತಾರೆ ಅಂತ ನನಗೆ ನೋಡೋಕೆ ಒಂದು ಅವಕಾಶ ಆಯ್ತು. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ನಮ್ಮ ಡೈರೆಕ್ಟರ್ಗೆ ನಿಜವಾಗ್ಲೂ. ಯಾಕಂದ್ರೆ ನಂಗೆ ಅವರು ಜೀವನದಲ್ಲಿ ಎಷ್ಟೆಷ್ಟೋ ಇದೆ ಅಂತಾನು ತೋರಿಸಿದ್ದಾರೆ. ಎಸ್, ಐ ಥಿಂಕ್ ಸಿನಿಮಾದ ಟ್ರೈಲರ್ ಅಲ್ಲಿ ಸ್ಟಾರ್ಟಿಂಗ್ ಒಂದು ಡೈಲಾಗ್ ಬರುತ್ತೆ, ಸಾಯಿ ಕುಮಾರ್ ಸರ್ ಹೇಳ್ತಾರೆ, ನನಗೆ ಏನೇನು ಸಿಗ್ಲಿಲ್ಲ ಅದನ್ನೆಲ್ಲ ನನ್ನ ಮಗನ ಕೊಡಿಸ್ಬೇಕು ಅನ್ನೋ ಆಸೆ ಇದೆ ಅಂತ. ಆ ಪರ್ಸ್ಪೆಕ್ಟಿವ್ ಅಲ್ಲಿ ಹೇಳಿದ್ರೆ, ನೀವೊಂದು ಪರ್ಸ್ಪೆಕ್ಟಿವ್ ಅಲ್ಲಿ ಹೇಳ್ತೀರಾ, ನಿಮ್ಗೆ ಏನೇನು ಮಾಡೋಕ್ಕಾಗಿಲ್ಲ ಅದನ್ನ ಯಾಕೆ ನನ್ನ ತಲೆ ಮೇಲೆ ಹಾಕು ಇದು ಮಾಡ್ತಿದ್ದೀರಾ ಅಂತ. ಐ ಥಿಂಕ್ ಅದು ಎರಡು ಪರ್ಸ್ಪೆಕ್ಟಿವ್ ಅನ್ಸುತ್ತೆ. ಅಂದ್ರೆ ಅವರು ಅದು ಹಾಗೆ ಅಲ್ವಾ. ಯೂಶಲಿ ಈಗ ಚೈಲ್ಡ್ಹುಡ್ ಅಲ್ಲಿ ನಮಗೆ ಏನ್ ಸಿಕ್ಕಿಲ್ವೋ ಅದೆಲ್ಲ ನಮ್ಮ ಅದು ಪ್ರಾಯಶಃ ಪೇರೆಂಟ್ಸ್ ಆದ್ರೆ ಪ್ರತಿಯೊಬ್ಬರು ಅವ್ರಿಗೆ ಗೊತ್ತಾಗುತ್ತೆ. ಆಕ್ಚುಲಿ ಹೌದು, ನಮ್ಗೇನ್ ಸಿಕ್ಕಿಲ್ವೋ ನನ್ನ ಮಗ್ಳಿಗೆ ಸಿಗ್ಬೇಕು, ನನ್ನ ಮಗನ್ ಸಿಗ್ಬೇಕು ಅನ್ನೋ ಒಂದು ಥಾಟ್ ಬಂದೇ ಬರುತ್ತೆ. ಅದೇ ರೀತಿ ಮಕ್ಳಿಗೂ ಯಾಕೆ ನನ್ನ ಹತ್ರ ಇದೆಲ್ಲ ಮಾಡಿಸ್ತಾ ಇದ್ದಾರೆ, ಯಾಕೆ ನನ್ನ ಹತ್ರ ಈಗ ಮೇ ಬಿ ಪೇರೆಂಟ್ಸ್ ಮಗು ಇಷ್ಟ ಇಲ್ಲದೆ ಇದ್ರು ಡ್ಯಾನ್ಸ್ ಕ್ಲಾಸಸ್ ಸೇರಿಸ್ಬೋದು, ಮ್ಯೂಸಿಕ್ ಸೇರಿಸ್ಬೋದು, ಮಗು ನನಗೆ ಇಂಟ್ರೆಸ್ಟ್ ಇಲ್ಲ ಅನ್ನೋದು ಒಂದು ಇದು ಬರ್ಬೋದು. ಸೊ ಅದು ಸರ್ವೇ ಸಾಮಾನ್ಯ, ಯೂಶಲಿ ಹಂಗೆ ಅಲ್ಲ. ನಮ್ಮ ಪೇರೆಂಟ್ಸ್ ಆಬ್ವಿಯಸ್ಲಿ ನಮಗೆ ಸಿಕ್ಕಷ್ಟು ಸವಲತ್ತು ನಮ್ಮ ಪೇರೆಂಟ್ಸಿಗೆ ಸಿಕ್ಕಿರಲ್ಲ, ಅದು ಕಾಮನ್. ಅದು ಯೂಶುವಲಿ ಒಂದಷ್ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಎಲ್ಲ ಅಂತ ಹಂಗೆ ಏನು ಸಿಕ್ಕಿರಲ್ಲ ಪೇರೆಂಟ್ಸಿಗೆ. ಪೇರೆಂಟ್ಸ್ ಆದಷ್ಟು ನಮಗೆ ಟ್ರೈ ಮಾಡಿರ್ತಾರೆ, ನಾವು ಇನ್ನೂ ಜಾಸ್ತಿ ನಮ್ಮ ಮಕ್ಳಿಗೆ ಕೊಡಕ್ಕೆ ಟ್ರೈ ಮಾಡ್ತೀವಿ. ಸೊ ಅದೇ ಬೇಸಿಕ್ ಪ್ಲಾಟ್ ಬಂದೆ ಅದ್ರ ಬಗ್ಗೆ. ನಾವು ಪ್ರತಿ ಫ್ಯಾಮಿಲಿಗೆ ಒಬ್ರು ಚೌಕಿದಾರ್ ಇರ್ತಾರೆ. ಆ ಚೌಕಿದಾರ್ ಹೇಗಿರಬೇಕು, ಹೇಗೆ ಮಕ್ಕಳನ್ನ ಬೆಳೆಸ್ಬೇಕು, ಹೇಗೆ ಬೆಳೆಸಿದ್ರೆ ಒಳ್ಳೇದು, ಹೇಗೆ ಬೆಳೆಸಿದ್ರೆ ಉತ್ತಮ ಅನ್ನೋದೇ ಈ ಸಿನಿಮಾದೊಂದು. ಬಿಕಾಸ್ ತುಂಬ ಪ್ಯಾಂಪರ್ಡ್ ಆಗಿ ಬೆಳೆದಿರುವಂತಹ ಈ ಒಬ್ರು ಮಕ್ಕಳು ಎಲ್ಲ ಇರ್ತಾರಲ್ಲ ಫ್ಯಾಮಿಲಿಲಿ, ಅವರು ಏನಾಗುತ್ತೆ ಸ್ವಲ್ಪ ಬೇರೆ ದಾರಿ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ಅವ್ರಿಗೆ ಮನೇಲಿ ಎಲ್ಲ ಲವ್ ಸಿಕ್ಕಾಗ, ಈಗ ಹಾಗೆ ಅಲ್ಲ, ಮನೆಯಲ್ಲಿ ಪ್ರತಿಯೊಂದು ವಿಚಾರಕ್ಕೂ ಅವನೊಬ್ಬನಿಗೆ ಎಲ್ಲ ಸಿಗತ್ತೆ. ಬಟ್ ಅವ್ನ ಲೈಫಲ್ಲಿ ಹೊರಗೆ ಬಂದ ಮೇಲೆ, ಅಂದರೆ ಪೇರೆಂಟ್ಸ್ನ ಒಂದು ಅಂಬ್ರೆಲ್ಲ ಏನಿದೆ ಅದರಿಂದ ಹೊರಗೆ ಬಂದು ನಿಜವಾದ ಲೈಫ್ ನೋಡಿದಾಗ ಕಷ್ಟ ಆಗುತ್ತೆ ಅವ್ರಿಗೆ. ಬಿಕಾಸ್ ಸೊಸೈಟಿ ಔಟ್ಸೈಡ್, ಸಮಾಜ ಹೊರಗಡೆ ಅಷ್ಟೇ ಇವ್ರಿಗೆ ಪ್ರೀತಿ ಕೊಡುತ್ತೆ ಅಂತ ಹೇಳಕ್ಕಾಗಲ್ಲ. ಅಂದರೆ ಇವ್ರನ್ನೇ ಪ್ರಯಾರಿಟಿ ಆಗಿ ಇಡ್ತಾರೆ ಅಂತ ಹೇಳಿದ್ರೆ ಹೇಳಕ್ಕಾಗಲ್ಲ. ಸೊ ಅಲ್ಲಿ ಒಂದಷ್ಟು ಪ್ರಾಬ್ಲಮ್ಸ್ಗಳು ರೈಸ್ ಆಗ್ಬೋದು, ಅವರ ಆ್ಯಟಿಟ್ಯೂಡ್ ಟವರ್ಡ್ಸ್ ಥಿಂಗ್ಸ್ ಚೇಂಜ್ ಆಗ್ಬೋದು, ಹೊರಗೆ ಹೋದಾಗ ಆ್ಯಟಿಟ್ಯೂಡ್ ಚೇಂಜ್ ಆಗ್ಬೋದು. ಸೊ ಅದನ್ನೇ ಈ ಸಿನಿಮಾದಲ್ಲಿ ಸ್ವಲ್ಪ
ಸೆನ್ಸಿಟಿವ್ ಆಗಿ ನಮ್ಮ ನಿರ್ದೇಶಕರು ಡೀಲ್ ಮಾಡಿದ್ದಾರೆ. ಹಾಗೆ ಮ್ಯಾಮ್ ನೀವೆಲ್ಲೇ ಹೋದ್ರು ಮ್ಯಾಮ್ ಅಮ್ಮ ಹಿಂದೆ ಬರ್ತಾರೆ, ಜೊತೆಗಿರ್ತಾರೆ, ಹೌದು. ಎಲ್ಲ ಇವೆಂಟ್ಸ್ ಅಲ್ಲೂ ಬಂದು ನೋಡ್ತಾ ಇರ್ತಾರೆ. ಬಟ್ ರಾಮ್‌ಕುಮಾರ್ ಸರ್ ತುಂಬಾ ಕಾಣಿಸ್ಕೊಳ್ಳಲ್ಲ, ತುಂಬಾ ರೇರ್. ಐ ಥಿಂಕ್ ನೀವು ನಿಮ್ಮ ಚೌಕಿದಾರನ ಬಗ್ಗೆ ಏನ್ ಹೇಳ್ತೀರಾ? ಸ್ವಲ್ಪ ಏನಾದ್ರು, ಯಾಕಂದ್ರೆ ಎಲ್ಲೂ ಮಾತಾಡಲ್ಲ ಜಾಸ್ತಿ ನೀವುನು. ಅಂದ್ರೆ ಮಮ್ಮಿ ನನ್ ಜೊತೆಗೆ ಬರೋದೇ ಪಪ್ಪ ಹೇಳಿರೋದ್ರಿಂದ. ಹೌದು, ಸೊ ಅದೇ ಅವರ ಅದು ಒಂದು ಬಿಹೈಂಡ್ ಕ್ಯಾಮ್ರಾ ಅಂತಲ್ಲ, ಎಕ್ಸಾಕ್ಟ್ಲಿ ಆ ತರ ಅಂದ್ರೆ ಕಾಣಿಸ್ದೇನೆ ಹೇಳೋದಂತ ಹೇಳ್ತಾರಲ್ಲ, ಆ ತರ ಮಾಡ್ತಾ ಇರ್ತಾರೆ ಅವರು, ಮಾಡಿಸ್ತಾ ಇರ್ತಾರೆ ಎಲ್ಲರ ಕೈಲಿ. ಅವ್ರು ಆಚೆ ಬರೋದಕ್ಕೆ ಅಷ್ಟು ಇಷ್ಟ ಪಡೋದಿಲ್ಲ, ಅವ್ರಿಗೆ ಅಷ್ಟೇನು ತುಂಬಾ ರೇರ್. ಅಂದ್ರೆ ನನ್ ಪ್ರೀಮಿಯರ್ ಯಾವ್ದಾದ್ರು ಇದ್ದು ಅವರು ಬರ್ಬೇಕು ಅಂತ ಅವ್ರಿಗೆ ಅನ್ಸ್ತು ಅಂದ್ರೆ, ಅಥವಾ ನಾನು ಅವ್ರನ್ನ ತುಂಬಾ ಕೇಳ್ಕೊಂಡೆ ಅಂದ್ರೆ ಅವ್ರು ಬರ್ತಾರೆ. ಹಾಗೆ ನೀವು ಕಥೆಗಳೆಲ್ಲ ಅವ್ರ ಹತ್ರ ಡಿಸ್ಕಸ್ ಮಾಡ್ತೀರಾ? Yeah. ಸಿನಿಮಾದ ಕಥೆ? ಅಂದ್ರೆ ಕಥೆನ ನಾನು ಮತ್ತೆ ನಮ್ಮ ಮಮ್ಮಿ ಕೇಳೋದು. ಬಟ್ ಕೇಳಿದ್ಮೇಲೆ ಒಂದು ಸಿನಾಪ್ಸಿಸ್ ತರ ನಾನು ಕೂತ್ಕೊಂಡು ನಮ್ಮ ಪಪ್ಪನ್ಗೆ ಹೇಳ್ತೀನಿ. ಅಂಡ್ ಅವರು ಕೇಳ್ತಾರೆ, ನನ್ ಪ್ರಶ್ನೆಗಳನ್ನೆಲ್ಲ ಕೇಳ್ತಾರೆ. ನಿನಗೆ ಈ ತರ ಮಾಡಿದ್ರೆ ಇಷ್ಟ ಆಗುತ್ತಾ, ನಿನಗೆ ಚೆನ್ನಾಗಿ ಕಾಣುತ್ತಾ, ಅದನ್ನೆಲ್ಲ ಅವರು ಒಂದು ಪಾಸಿಟಿವ್ ಕ್ರಿಟಿಸಿಸಮ್ ಅದು ಏನಂತಾರೆ ಅದಕ್ಕೆ, ಯಾ ಆ ತರ. ಅಂದ್ರೆ ಪ್ರೋಸ್ ಅಂಡ್ ಕಾನ್ಸ್ ನೆಲ್ಲ ವೇ ಔಟ್ ಮಾಡೋದಕ್ಕೆಲ್ಲ ಹೆಲ್ಪ್ ಮಾಡ್ತಾರೆ. ಅಂಡ್ ಈವನ್ ಫಿಲ್ಮ್ಸ್ ನೋಡಿದಾಗ್ಲೂ ಕೂಡ ಅವ್ರು ಯಾವಾಗ್ಲೂ ಬರೀ ಎಷ್ಟು ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳೋರು ಅಲ್ವೇ ಅಲ್ಲ, ಯಾವಾಗ್ಲೂ ನನ್ಗಿನ್ನು ಹೇಗೆ ಇಂಪ್ರೂವ್ ಆಗ್ಬೋದು ಅನ್ನೋದ್ರ ಬಗ್ಗೆನೇ ಹೇಳ್ತಾರೆ. ಸೊ ಹೀಸ್ ಆಲ್ವೇಸ್ ದೇರ್, ಕಾಣಿಸ್ದೇ ಇದ್ರು ಹೀಸ್ ಆಲ್ವೇಸ್ ದೇರ್. ಸರ್, ನೀವು ಚೌಕಿದಾರನಾಗಿದ್ದೀರಾ, ನೀವು ಕೂಡ ಈಗ ನಿಮ್ಮ ಚೌಕಿದಾರನ ಬಗ್ಗೆ ಹೇಳೋದಾದ್ರೆ? ನನಗೆ ಅವರು ತುಂಬಾ, ನನ್ನ ತಂದೆ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಏನು ಹೇಳೋದು ರೋಲ್ ಮಾಡೆಲ್ ಅಲ್ಲ. ನನಗೆ ಯಾವುದೇ ಚಿತ್ರದ್ದು ಒಂದು ಹೀರೋ ಪಾತ್ರ ಅಥವಾ ಒಂದು ಪ್ರೊಟ್ಯಾಗನಿಸ್ಟ್ ಅಪ್ರೋಚ್ ಮಾಡಿದಾಗ, ನಾವು ಯೂಶ್ವಲಿ ಹಾಗೆಲ್ಲ ಒಂದು ಪಾತ್ರನ ಅಪ್ರೋಚ್ ಮಾಡುವಾಗ ಯಾರ್ದಾದ್ರೂ ರೆಫರೆನ್ಸ್ ಆಗಿ ತಗೋತೀವಿ. ಒಂದು ಹೀರೋಯಿಕ್ ಪಾತ್ರ ಇದ್ರೆ ನಾನು ಯೂಶ್ವಲಿ ಒಂದು 80% ನನ್ನ ತಂದೆನ ರೆಫರೆನ್ಸ್ ತಗೋತೀನಿ. ಅವರು ತುಂಬ ಅಡ್ವೆಂಚರಸ್ ಆ್ಯಂಡ್ ಏನು ಹೇಳೋದು, ಅವರು ಅಂದರೆ ಅವರು ಏನು ಹೇಳಬೇಕು ಅಂತಿಲ್ಲ ಫ್ಯಾಮಿಲಿಲಿ, ಅಥವಾ ಏನೋ ಒಂದು ಯಾರಿಗೂ ಬೈಬೇಕು ಅಂತ ಇಲ್ಲ. ಅವ್ರು ಬಂದಾಗಲೇ ಅವ್ರದ್ದೊಂದು ಎಲ್ಲರೂ, ಅಂದರೆ ನಾನು ಅಷ್ಟೇ, ನಾನು ಇಲ್ಲಿವರೆಗೂ ರೈಟ್ ಫ್ರಮ್ ಚೈಲ್ಡ್ಹುಡ್ ಇಲ್ಲಿವರೆಗೂ ನನ್ನ ಅಪ್ಪನ ಮುಂದೆ ಒಂದು ಅಂತಲೂ ಹೇಳಿಲ್ಲ, ಮಾತಾಡಲ್ಲ. ನಾನು ಆಗಲಿ, ನನ್ನ ತಮ್ಮಂದಿರಾಗಿರಲಿ, ನಮ್ಮ ಫ್ಯಾಮಿಲಿಲಿ ಯಾರು ಕೂಡ. ಸೊ ವಿ ರೆಸ್ಪೆಕ್ಟ್. ಆ ರೆಸ್ಪೆಕ್ಟನ್ನು ಅವ್ನು ಅರ್ನ್ ಮಾಡಿದ್ದಾರೆ. ಅದನ್ನು ಹೇಗೆ ಮಾಡಿದ್ದಾರೆ ಅಂದರೆ, ಆ ರೀತಿ ಬದುಕನ್ನು ಬದುಕಿ ರೋಲ್ ಮಾಡೆಲ್ ಆಗಿ ನಮ್ಮ ಫ್ಯಾಮಿಲಿಗೆ ಅಂತಲ್ಲ, ಸುತ್ತಮುತ್ತ ಇರುವಂಥ ಎಲ್ರಿಗೂ ಕೂಡ ಆ ಊರಲ್ಲಿ ಅಪ್ಪ ಅಂದರೆ ಒಂದು ಸ್ವಲ್ಪ ಎಲ್ರಿಗೂ ಪ್ರೀತಿ ಪಾತ್ರರು. ನನ್ನನ್ನು ಅಂಬಾರ ಮಗ ಅಂತಲೇ ಕರೆಯೋದು. ಯಾರು ನನ್ನನ್ನು ಪೃಥ್ವಿ ಅಥವಾ ಆ ಥರ ಈ ಥರ ಎಲ್ಲೋದ್ರೂ ಅವ್ರ ಮಗ ವೀರಪ್ಪಣ್ಣನ ಮಗ ಅಂತ ಕರೆಯೋದು. ಸೊ ರೈಟ್ ಫ್ರಮ್ ಚೈಲ್ಡ್ಹುಡ್ ನನಗೆ ಯಾವಾಗಲೂ ಅವರು ಒಂದು ರೀತಿ ತುಂಬ ದೊಡ್ಡ ರೋಲ್ ಮಾಡೆಲ್ ಥರ. ಹಾಗಾಗಿ ನಾನು ಏನೇ ಕೆಲಸ ಮಾಡಿದ್ರು ಅದರಲ್ಲಿ ಒಂದು ರೀತಿ ಅವರ ಮೇಲೆ ಒಂದು ಭಯ ಇಟ್ಕೊಂಡೆ ಕೆಲಸ ಮಾಡುವಂಥದ್ದು. ಸೊ ಹಾಗಾಗಿ ನನಗೆ ರಿಯಲ್ ಮೀನಿಂಗ್ ಆಫ್ ಚೌಕಿದಾರ್ ಅಂದರೆ ಅಪ್ಪನೇ. ಬಿಕಾಸ್ ಅವರಷ್ಟು ಧೈರ್ಯ ನನಗಿಲ್ಲ ಫ್ಯಾಮಿಲಿಲಿ. ಮೇ ಬಿ ನನ್ನ ತಮ್ಮ ಇದ್ದಾನೆ, ಅವನಿಗೆ ಸ್ವಲ್ಪ ಅಪ್ಪಂದು ಎಲ್ಲ ಬುದ್ಧಿ ಬಂದಿದೆ ಒಂದು ಸ್ವಲ್ಪ, ನನಗೆ ಅಷ್ಟಿಲ್ಲ. ನಾನು ಸ್ವಲ್ಪ ಅಮ್ಮ ಥರ, ಅಪ್ಪ ಒಂಥರ. ನಾನು ಯಾವಾಗಲೂ ಅವ್ರನ್ನ ಆ ಥರ ನೋಡ್ತೀನಿ. ಸೊ ಎನಿ ಹೀರೋಯಿಕ್ ಕ್ಯಾರೆಕ್ಟರ್ ಅಥವಾ ಆ್ಯಕ್ಷನ್, ಬಿಕಾಸ್ ಅವರು ತುಂಬ ವೆರಿ ಅಡ್ವೆಂಚರಸ್ ಪರ್ಸನ್ ಅವರು. ಸೊ ಏನೇ ಆ್ಯಕ್ಷನ್ ಎಲ್ಲ ಇದ್ರೂ, ಎಲ್ಲಾದ್ರೂ ಏನಾದರೂ ಒಂದು ಸ್ಟಂಟ್ಸ್ ಮಾಡಿದ್ರು ಟಪ್ಪಂತ ವೀಡಿಯೋ ತೆಗೆದು ಅಪ್ಪನ ಕಳಿಸ್ತಾ ಇರ್ತೀನಿ. ಸೊ ನನಗೆ ಏನೋ ಒಂಥರ ಖುಷಿ, ಈ ಥರ ಮಾಡಿದ್ದೀನಿ ಅಪ್ಪ ನೋಡಿ ಅಂತ. ಬಿಕಾಸ್ ಅವರು ಮಾರ್ಷಲ್ ಆರ್ಟ್ಸ್ ಎಲ್ಲ ಮಾಡ್ತಾರೆ. ಸೊ ಹಾಗಾಗಿ ಆ ಥರ ಒಂಥರ ನನಗೆ ನನ್ನ ಫ್ಯಾಮಿಲಿಗೆ ಎಲ್ರಿಗೂ ಈಸ್ ಒಂದು ರೀತಿಲಿ ದೊಡ್ಡ ಚೌಕಿದಾರ್ ನಾವು. ಜನರಲ್ ಆಗಿ ನಾವು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಎಲ್ಲ ಪೇರೆಂಟ್ಸು ನಮಗೆ ಒಂದೇ ಥರ ಕಾಣಿಸ್ತಾರೆ. ಅಂದರೆ ಎಲ್ಲರೂ ಒಂದೇ ಪರ್ಸ್ಪೆಕ್ಟಿವಲ್ಲೇ ನೋಡ್ತೀವಿ. ಎಲ್ಲರೂ ಹಿಂಗೆ ಹೇಳ್ತಾರೆ, ನಮ್ಮಪ್ಪನೂ ಹಂಗೆ ಹೇಳಿದ್ರೆ ನಿಮ್ಮಪ್ಪನೂ ಹಂಗೆ ಹೇಳಿದ್ರು. ಹೊರಗಡೆ ಹೋಗ್ತೀವಿ, ಆಟ ಆಡ್ತೀವಿ ಅಂದರೆ ಬೇಡ ಅಂತಾರೆ, ಎಲ್ಲರೂ ಬೇಡ ಅಂತಾರೆ. ಫ್ರೆಂಡ್ಸ್ ಜೊತೆ ಹೋಗ್ತೀವಿ ಅಂದ್ರೆ ಹುಷಾರಾಗಿರಿ, ಹೋಗಬೇಡಿ ಅಂತಾರೆ. ಎಲ್ಲರೂ ಕಂಪೇರ್ ಮಾಡಿದಾಗ ತುಂಬ ಸಿಮಿಲಾರಿಟೀಸೇ ಕಾಣ್ತಿರುತ್ತೆ. ಎಲ್ಲರೂ ಬೈತಾರೆ, ಎಲ್ಲರೂ ಹೊಡಿತಾರೆ, ಹೊರಗಡೆ ಹೋದ್ರೆ ಬಿಡಲ್ಲ, ಫ್ರೀಡಮ್ ಕೊಡಲ್ಲ ಅನ್ನೋದಿರುತ್ತೆ. ಬಟ್ ನಿಮಗೆ ನಿಮ್ಮ ಪೇರೆಂಟ್ಸಲ್ಲಿ ಒನ್ ಯೂನಿಕ್ನೆಸ್ ಅನ್ಸಿರುತ್ತೆ. ಅಂದರೆ ಎಲ್ಲರೂ ಬೇಡ ಅಂತಿರ್ತಾರೆ, ಬಟ್ ಇವರು ಇಲ್ಲ ಇದು ಮಾಡು ಅಥವಾ ನಿನ್ನ ಇಷ್ಟ, ಒಂದು ಫ್ರೀಡಮ್ ಕೊಡ್ತಿರ್ತಾರೆ. ಅದು ಚೈಲ್ಡ್ಹುಡ್ಡಲ್ಲಿ ಅದು ಬಿಗ್ಗೆಸ್ಟ್ ಫ್ರೀಡಮ್ ಅನಿಸುತ್ತೆ. ಆ ಥರದ್ದು ಯಾವುದಾದ್ರೂ ಒಂದು ಮೂಮೆಂಟ್ ಹೇಳೋದಾದ್ರೆ? ಅಲ್ಲ, ನನಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ನನ್ನ ತಂದೆ, ಅಮ್ಮ ಆಬ್ವಿಯಸ್ಲಿ ಎಲ್ಲರ ಅಮ್ಮನೂ ತುಂಬ ಭಯ ಪಡ್ತಾರೆ ಅಲ್ವಾ ಈಗ. ಬಟ್ ತಂದೆ ಹಾಗಿರಲಿಲ್ಲ. ನನ್ನ ತಂದೆ ತುಂಬ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅವಕಾಶ ಕೊಡ್ತಾರೆ. ನಾನು ಈಗ ಬೈಕಿಂಗ್ ಹೋಗ್ತೀನಿ ಅಂತ ಹೇಳಿದ್ರು ಹೋಗೋದು ನೋಡ್ಕೊಂಡು ಹೋಗು, ಸ್ವಿಮ್ಮಿಂಗ್ ಹೋಗು ಅಂತ ಹೇಳಿದ್ರೆ ಹೋಗು, ಏನೇ ಒಂದು ಅಡ್ವೆಂಚರಸ್ ವಿಷಯಗಳು ಮಾಡು ಅಂತ ಹೇಳಿದ್ರೆ ಮಾಡು. ಟ್ರಾವೆಲ್ ಮಾಡಿ ಅಡ್ವೆಂಚರಸ್ ಅಂದ್ರೆ ಬೇಡ ಅಂತಾರೆ ಪೇರೆಂಟ್ಸ್. ಇಲ್ಲ, ಇವ್ರ ತಂದೆ ಸ್ವಲ್ಪ ಅಂದ್ರೆ ಇನ್ನ ಕಲೀರಿ, ಒಂದ್ ಸ್ವಲ್ಪ ಎಕ್ಸ್ಪೋಸ್ ಆಗಿದೆ. ಅಮ್ಮ ಆಬ್ವಿಯಸ್ಲಿ ಅವ್ರಿಗೊಂದು ಭಯ ಇರುತ್ತೆ.
ಸ್ಪೆಷಲಿ ನನಗೆ ಸಿಕ್ಕಿರುವಂಥ ಒಂದು ಲೀನಿಯನ್ಸ್ ನನ್ನ ಫ್ಯಾಮಿಲಿಲಿ ಅಂತ ಹೇಳಿದ್ರೆ, ಈಗ ಐ ಹೇಲ್ ಫ್ರಮ್ ಅ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನಮಗೆ ಆರ್ಟ್ ಫೀಲ್ಡ್ಗೆ ಬಂದಾಗ ಇನಿಷಿಯಲ್ ಏನು ಪಾಯಿಂಟು ಕೊಡಲಿಲ್ಲ. ಸೊ ಹಾಗಾಗಿ ನನಗೆ ಒಂದಷ್ಟು ವರ್ಷ ಸರ್ವೈವ್ ಆಗೋದಕ್ಕೆ, ಅಂದರೆ ಈ ಒಂದು ಸ್ಟ್ರಗ್ಲಿಂಗ್ ಪೀರಿಯಡ್ ಏನಿದೆ ಅದನ್ನು ಸರ್ವೈವ್ ಆಗೋದಕ್ಕೆ ಅವಕಾಶ ಸಿಕ್ತು. ಇಲ್ಲ ಅಂತ ಹೇಳಿದ್ರೆ ಪ್ರಾಯಶಃ ನಾನು ಬ್ಯಾಕ್ಔಟ್ ಮಾಡ್ತಿದ್ದೆ, ಯಾವುದೋ ಜಾಬ್ ಮಾಡ್ತಾ ಇದ್ದೆ. ಸೊ ನನಗೆ ಅಷ್ಟು ಮೇ ಬಿ ನನ್ನೊಂದು 10 ವರ್ಷದ ಸ್ಟ್ರಗಲ್ ಇತ್ತು ನಂದು. ಆ 10 ವರ್ಷನೂ 1% ನನಗೆ ಮನೆ ಕಡೆ ಯಾವುದೇ ಒಂದು ರೆಸ್ಪಾನ್ಸಿಬಿಲಿಟಿ ಕೊಡಲಿಲ್ಲ. ಅದೊಂದು ತುಂಬ ದೊಡ್ಡ ಒಂದು ಫ್ರೀಡಮ್ ನನಗೆ ಅವ್ರು ಕೊಟ್ಟಿರುವಂಥದ್ದು. ಸೊ ಅದಕ್ಕಿಂತ ದೊಡ್ಡ ಸಪೋರ್ಟ್ ನಾನು ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಐ ಆಮ್ ಥ್ಯಾಂಕ್ಫುಲ್ ಟು ದೆಮ್. ಮ್ಯಾಮ್, ನೀವು ರಾಮ್‌ಕುಮಾರ್ ಸರ್ ಬಗ್ಗೆ ಹೇಳೋದಾದ್ರೆ ಇದೇ ಪ್ರಶ್ನೆ ನಿಮ್ಗೆ. ಯಾವ್ದಾದ್ರು ಒಂದು ವಿಷಯದಲ್ಲಿ ಎಲ್ರೂ ಒಂಥರ ಥಿಂಕ್ ಮಾಡಿದ್ರೆ ಇವರು ಇಲ್ಲ ಇದೊಂದು ಡಿಫ್ರೆಂಟ್ ಆಗಿ ನನ್ನ ಅರ್ಥ ಮಾಡ್ಕೋತಿದ್ದಾರೆ ಅನ್ನೋಂಥ ವಿಷಯ ಏನಾದ್ರು? ಐ ಥಿಂಕ್ ಓವರ್ ಆಲ್ ನಾನು ಬೆಳೆದಿದ್ದು ವೆರಿ ಪ್ರೊಟೆಕ್ಟೆಡ್ ಅಂತಾನೆ ಹೇಳ್ಬೋದು. ಆದ್ರೂ ನನ್ನ ಬೇರೆ ಕಸಿನ್ಸ್ ಇರ್ಬೋದು, ಅವರಿಗೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ಐ ಥಿಂಕ್ ಹೆಣ್ಣು ಗಂಡು ಅನ್ನೋ ಒಂದು ಭೇದ ಭಾವ ನಮ್ಮ ಮನೇಲಿ ನಾನು ಕಾಣಲೇ ಇಲ್ಲ. ಯಾವತ್ತು ನನಗೆ ಬೇರೆ ರೂಲ್ಸ್ ಅಥವಾ ನಮ್ಮ ಅಣ್ಣನಿಗೆ ಬೇರೆ ರೂಲ್ಸ್ ಅನ್ನೋ ಥರ ಇರಲಿಲ್ಲ. ಇನ್ಫ್ಯಾಕ್ಟ್ ಆ ಥರ ಯಾವಾಗಾದ್ರೂ ಬಂದಿದ್ರು ಅವ್ರು ಏನು ಹೇಳೋರು ಅಂದ್ರೆ, ಇವಾಗ ದಿರೇನು ಮಾಡಂಗಿಲ್ಲ ಬಿಟ್ಬಿಡು ಅಂತ. ದಟ್ ವೇ ಐ ಫೀಲ್ ಬೆಟರ್ ಅಂತ. ಹಾಗೆ ಅಂದ್ರೆ ಯಾವಾಗ್ಲೂ ಒಂದು ಈಕ್ವಾಲಿಟಿ ಅದು ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ಐ ಥಿಂಕ್ ಈಗ ನಾನು ಈ ವಯಸ್ಸಿಗೆ ಬಂದ ಮೇಲೂ ನನಗೆ ಆ ಸೆನ್ಸ್, ಒಬ್ರನ್ನ ಮೀಟ್ ಮಾಡ್ದಾಗಿರ್ಲಿ ಏನೇ ಇರಲಿ, ಆ ಒಂದು ಸೆನ್ಸ್ ಯಾವಾಗ್ಲೂ ಅಟ್ ದ ಬ್ಯಾಕ್ ಆಫ್ ಮೈ ಮೈಂಡ್ ಇದ್ದೇ ಇರುತ್ತೆ. ಎಸ್ ಸರ್, ನೀವು ಹೇಳಿದಾಗೆ ಸಾಯಿ ಕುಮಾರ್ ಸರ್ ಐ ಥಿಂಕ್ ಬಿಗ್ಗೆಸ್ಟ್ ಅಸೆಟ್ ಈ ಸಿನಿಮಾಗೆ. ಪೊಲೀಸ್ ಸ್ಟೋರಿ, ಹಳೇ ಸಿನಿಮಾಗಳೆಲ್ಲ ನೋಡಿದಾಗ ಸಿನಿಮಾದಲ್ಲಿ ಟಿವಿಲಿ ನೋಡಿರ್ತೀವಿ, ಅವ್ರ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡ್ಕೊಂತ ದಿನ ಬಂದಿರುತ್ತೆ. ಅದು ಕೂಡ ಈ ಥರದ್ದು ತುಂಬಾ ಒಳ್ಳೆ ಪಾತ್ರ. ಹೆಂಗ್ ಅನ್ಸ್ತು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದು? ಇಲ್ಲ, ನನಗೆ ಮತ್ತೆ ಅದನ್ನೇ ಇಬ್ರಿಗೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಬಿಕಾಸ್ ಅವ್ರದ್ದೊಂದು ಲೆಗಸಿ ಇದೆ. ಅವರು ಅಷ್ಟು ವರ್ಷ 50 years 50 ವರ್ಷ ಇಂಡಸ್ಟ್ರಿಯಲ್ಲಿ ಪೂರೈಸಿದ್ದಾರೆ ಆಸ್ ಅ ವಾಯ್ಸ್ ಓವರ್ ಆರ್ಟಿಸ್ಟ್, ಆಸ್ ಅನ್ ಆಕ್ಟರ್. ನಾವು ಚಿಕ್ಕವರಿರುವಾಗ ಅವ್ರ ಸಿನಿಮಾನ ತುಂಬಾ ಇಷ್ಟಪಟ್ಟೆ. ಬಿಕಾಸ್ ನನಗೆ ಈಗಲೂ ನೆನಪಿದೆ, ಸಿನಿಮಾ ಹಿಂಗೆ ನೋಡ್ತಾ ಇದ್ವಿ, ಬಟ್ ಆಕ್ಷನ್ ಸಿನಿಮಾ ಇದ್ರೆ ಏನೋ ಒಂದು ಫುಲ್ ಮಕ್ಕಳಿಗೆ, ನಾವು ಮಕ್ಕಳಾಗಿದ್ದಾಗ ತುಳುವಲ್ಲಿ ಪೆಟ್ಟುಂಡು ಅಂದ್ರೆ ಪೆಟ್ಟದ ಪಿಕ್ಚರ್ ಅಂತ ಇದ್ವಿ ನಾವು, ಅಂದ್ರೆ ಫೈಟ್ ಫಿಲ್ಮ್ ಅಂತ. ಸೊ ಅದರಲ್ಲಿ ಆಬ್ವಿಯಸ್ಲಿ ಸಾಯಿ ಕುಮಾರ್ ಸರ್ ಫಿಲ್ಮ್ ಅಂದ್ರೆ ಫೈಟ್ ಅಲ್ವಾ. ಸೊ ಅವಾಗೆಲ್ಲ ನಾವು ಏನೋ ಟಿವಿ ಇರ್ಲಿಲ್ಲ, ಫಂಕ್ಷನ್ ಎಲ್ಲ ಇದ್ದಾಗ ಟಿವಿ ತರಿಸೋರು, VCR ಅಂತ ಇರೋದು. ಸೊ ಅದ್ರ ಆ ಟೈಮಲ್ಲಿ VCR ಟೈಮಲ್ಲೆಲ್ಲ ಪೊಲೀಸ್ ಸ್ಟೋರಿ ಇವ್ರ ಸಿನಿಮಾಗಳು ಆ ಕ್ಯಾಸೆಟ್ ಬಂತು ಅಂತ ಹೇಳಿದ್ರೆ ವಾವ್, ಏನೋ ಫುಲ್ ಖುಷಿ ನಮಗೆ. ಸೊ ಅಲ್ಲಿಂದ ಇವ್ರ ಸಿನಿಮಾ ನೋಡ್ತಾ ಬಂದಿದ್ವಿ. ಈಗಲೂ ಅದೇ ಎನರ್ಜಿ ಈಗಲೂ ಅದೇ ಎಂತೂಸಿಯಾಸಮ್ ಇಟ್ಕೊಂಡಿದ್ದಾರೆ. ಶಾರ್ಟ್ ಮೊದಲು ಅವರು ತುಂಬ ಪ್ರಿಪೇರ್ ಆಗ್ತಾರೆ. ಸೊ ಅದೆಲ್ಲ ನೋಡಿದಾಗ ನಮ್ಮಂಥ ಯಂಗ್ ಆ್ಯಕ್ಟರ್ಸ್ಗಳಿಗೆ ಒಂದು ಒಳ್ಳೆ ಲೆಸನ್ ಅದು. ಅಂದರೆ ಎಷ್ಟೇ ಲೈಫಲ್ಲಿ ಮುಂದೆ ಹೋದ್ರೂ, ಎಷ್ಟೇ ಪಾಂಡಿತ್ಯ ಇದ್ರೂ, ಕೆಲಸ ಮಾಡುವಾಗ ಅದಕ್ಕೆ ಏನು ತಯಾರಿ ಬೇಕು, ಎಷ್ಟೇ ದೊಡ್ಡವರಾದರೂ, ಎಷ್ಟೇ ಪರಿಣಿತರಾದರೂ ಕೂಡ ಎಷ್ಟು ಪೂರ್ವ ತಯಾರಿ ಮಾಡಬೇಕು, ಅದಕ್ಕೊಂದು ಭಯ ಅನ್ನೋದು ಏನಿದೆ ಅದೆಲ್ಲ ಇವ್ರನ್ನ ನೋಡಿ ನಾನು ಕಲ್ತೀನಿ. ಬಿಕಾಸ್ ನಾನು ಲೈವಾಗಿ ಶೂಟ್ ನಾನು ತುಳು ಸಿನಿಮಾ ಮಾಡಿದ್ದೆ ಇವ್ರ ಜೊತೆ, ಒಂದು 3-4 days ಅಷ್ಟೇ ಇತ್ತು. ಈ ಸಿನಿಮಾದಲ್ಲಿ ಫುಲ್ ಫ್ಲೆಜ್ಡ್, ನಾನು ಆವಾಗಲೇ ಹೇಳಿದಾಗೆ ಇವರೇ ಪ್ರೊಟ್ಯಾಗನಿಸ್ಟ್. ಪ್ರತಿದಿನ ಇವ್ರು ಇರ್ತಾ ಇದ್ರು ಸೆಟ್ಟಲ್ಲಿ. ಅಂದರೆ ನಂದು ಇವ್ರ ಕಾಂಬಿನೇಷನ್ ಮತ್ತು ಇವ್ರದೇ ಮೇಯ್ನ್ ಇದ್ದಿದ್ದರಿಂದ ತುಂಬ ಕಲಿಯೋ ಸಿಕ್ತು. ಬಟ್ ಆ ಪಾತ್ರನು ತುಂಬಾ ಸೆನ್ಸಿಟಿವ್ ಫಾದರ್ ಅನ್ಸುತ್ತೆ. ಸಾಯಿ ಕುಮಾರ್ ಸರ್ ನೋಡಿದ್ರೆ ವಿಲನ್ಗಳಿಗೆ ಆಗ್ತಿರೋ ಅವಾಜ್ಗಳು, ಅಲ್ಲೆಲ್ಲ ಬೀಪ್ಸ್ಗಳು ನಾವು ಸಿನಿಮಾಗಳಲ್ಲಿ ಕೇಳ್ಬೇಕು, ಏನ್ ಹಿಂಗಂದ್ರು ಡೈಲಾಗ್ ಇದು. ಬಟ್ ಇದರಲ್ಲಿ ತುಂಬಾ ಸೆನ್ಸಿಟಿವ್ ಫಾದರ್, ತುಂಬಾ ಪ್ಯಾಂಪರ್ಡ್ ಮಾಡುವಂತ ಫಾದರ್. ಒಂದು ಬೇರೆ ರೀತಿ ಕಾಣಿಸ್ತಾರೆ, ತುಂಬಾ ಬೇರೆ ರೀತಿ ಕಾಣಿಸ್ತಾರೆ ಅವರು. ಅಂದ್ರೆ ಆ ಪಾತ್ರಕ್ಕೆ ಯಾವ ರೀತಿ ಬೇಕೋ ಆ ರೀತಿ ಬಾಡಿ ಲ್ಯಾಂಗ್ವೇಜ್ ಆಗಿರ್ಲಿ, ಅವರ ಫೇಸ್ ಸ್ಟ್ರಕ್ಚರ್ ಆಗಿರ್ಲಿ, ಎಲ್ಲ ಬೇಕು ಅಂತ ಅವರಾಗೆ ವಾಲಂಟಿಯರ್ ಆಗಿ ಅವರಾಗೆ ಇಂಟ್ರೆಸ್ಟ್ ತಗೊಂಡು ಮಾಡಿದ್ದಾರೆ. ಅದೇ ನಾನು ಹೇಳಲ್ವಲ್ಲ, ಅದೆಲ್ಲ ಒಂಥರ ನಮಗೆಲ್ಲ ನಮ್ಮಂಥ ಆ್ಯಕ್ಟರ್ಸ್ಗಳಿಗೆ ಒಂದು ರೀತಿ ಒಳ್ಳೆಯ ಒಂದು ಲೆಸನ್, ಅಂದರೆ ನೋಡಿ ಕಲಿಯುವಂಥ ವಿಚಾರ. ಆ್ಯಂಡ್ ಬೇರೆ ಸಿನಿಮಾಗಳಿಗೆ ಹೋಲಿಸಿದ್ರೆ ಈ ಸಿನಿಮಾದಲ್ಲಿ ಅವರು ತುಂಬ ಬೇರೆ ರೀತಿ ಕಾಣಿಸ್ತಾರೆ, ಯೂಶುವಲ್ ರೀತಿ ಕಾಣಿಸಲ್ಲ. ಮ್ಯಾಮ್, ನಿಮ್ಗೆ ಹೆಂಗೆ ಅನಿಸ್ತು ಸಾಯಿ ಕುಮಾರ್ ಸರ್ ಜೊತೆ ಸೀನ್ಸ್ ಯಾವ ಥರ ಇರೋದು ನಿಮ್ಮ ಮತ್ತು? ಬಿಕಾಸ್ ಅಲ್ಲಿ ಗೊತ್ತು ತಂದೆ ಮಗನ ಬಾಂಧವ್ಯದ ಸೀನ್ಗಳಿದೆ ಅಂತ, ಬಟ್ ನಿಮ್ಮ ಮತ್ತು ಸಾಯಿ ಕುಮಾರ್ ಸರ್ ಮಧ್ಯೆ ಯಾವ ಥರದ ಸೀನ್ಗಳಿರುತ್ತೆ, ಅದು ಹೆಂಗೆ ಪ್ರೊಜೆಕ್ಟ್ ಆಗುತ್ತೆ ಆಡಿಯನ್ಸ್ಗೆ ಅಂತ? ಅಂದ್ರೆ ಅಪ್ಪ ಮಗಳ ರಿಲೇಶನ್ಶಿಪ್ ಗಿಂತ ಏನು ದೂರ ಇಲ್ಲ, ಯಾಕಂದ್ರೆ ಡಾಟರ್ ಇನ್ ಲಾ ಅಂತ ರೋಲ್ ಪ್ಲೇ ಮಾಡ್ತಾ ಇರೋದು. ಆನ್ ಸೆಟ್ ಅವರು ಎಲ್ರು ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ.
ಅವ್ರ ಎನರ್ಜಿ ಒಂಥರ ಇನ್ಫೆಕ್ಷಿಯಸ್ ಆಗಿರುತ್ತೆ. ಪೃಥ್ವಿ ಅವ್ರು ಹೇಳ್ದಾಗೆ ಅವರು ತುಂಬಾ ವೆಲ್ ಪ್ರಿಪೇರ್ಡ್ ಆಗಿ ಬರ್ತಾರೆ ಅಂಡ್ ನೋಟ್ ಡೌನ್ ಮಾಡ್ಕೊತಾ ಇರ್ತಾರೆ, ಈ ತರ ಮಾಡ್ಕೊಬೋದು, ಆ ತರ ಮಾಡ್ಬೋದು. ಎವ್ರಿ ಶಾಟ್ ಅವ್ರು ಹೋಗಿ ಮಾನಿಟರ್ ನಲ್ಲಿ ನೋಡಿ ನಾನು ಇನ್ನೊಂದು ಟೇಕ್ ಮಾಡ್ತೀನಿ, ಇನ್ನೂ ಚೆನ್ನಾಗಿ ಮಾಡ್ಬೋದು. ಆ ಒಂದು ನೇಚರ್ ಅವರಲ್ಲಿ ನಾನು ನೋಡಿ ಇಷ್ಟು ವರ್ಷ ಆದ್ಮೇಲೂ ಅವ್ರಿಗೆ ಆ ಒಂದು ಭಕ್ತಿ ಇದೆ ಅವರ ಕಲೆ ಮೇಲೆ. ಅದನ್ನ ನಾವು ಕಲಿಬೇಕು, ಅಂದ್ರೆ ಈ ಜನರೇಷನ್ ಕಲಿಬೇಕು. ಆ್ಯಂಡ್ ಗ್ರೋಯಿಂಗ್ ಅಪ್ ನಾನು ಆ್ಯಕ್ಚುಲಿ ಸಾಯಿ ಕುಮಾರ್ ಅವ್ರದ್ದು ತುಂಬ ದೊಡ್ಡ ಫ್ಯಾನ್. ಅವರ ಡೈಲಾಗ್ಸ್ ಇರಲಿ, ಅವರ ಒಂದು ಆರಾ, ಅವರ ಪರ್ಸ್ನಾಲಿಟಿ ಆ್ಯಂಡ್ ಅದೆಲ್ಲ ನನಗೆ ತುಂಬ ಇಷ್ಟ ಆಗ್ತಾ ಇತ್ತು. ಆ್ಯಂಡ್ ಕಾಲೇಜಲ್ಲೆಲ್ಲ ಈ ವೆನ್ ವಿ ವರ್ ಇನ್ ಕಾಲೇಜ್, ನಾನು ನನ್ನ ಫ್ರೆಂಡ್ಸ್ ಎಲ್ಲ ಬರೀ ಸಾಯಿ ಕುಮಾರ್ ಸರ್ ವಿಡಿಯೋಸ್ ನೋಡಿನೇ ನಾವು ಎಷ್ಟೋ ಟೈಮ್ ಕಾಲ ಕಳೆದಿರ್ತೀವಿ ಅನ್ಸುತ್ತೆ. ಸೊ ನಾನು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಸಾಯಿ ಕುಮಾರ್ ಸರ್ ಜೊತೆ ಅಂತ ನನ್ನ ಫ್ರೆಂಡ್ಸಿಗೆ ಗೊತ್ತಾದಾಗ ಅವ್ರು ಕೇಳಿದ್ ಒಂದ್ ವಿಡಿಯೋ ಮಾಡ್ಬೇಕು ನೀನು, ಒಂದ್ ವಿಡಿಯೋ ಅವರಿಂದ ನಿನ್ನಿಂದ ನಮಗ್ ಅಂದ್ರೆ ನೀವು ತೋರಿಸ್ಬೇಕು ನನಗೆ ಅವ್ರ ಡೈಲಾಗ್ ಹೇಳ್ತಾ ಇರೋದು ಅಂತ. ಸೊ ಐ ರಿಕ್ವೆಸ್ಟೆಡ್ ಹಿಮ್ ಅಂಡ್ ಲಾಸ್ಟ್ ಡೇ ಆಫ್ ಶೂಟ್ ಅವ್ರು ನನಗೆ ಒಂದು ವಿಡಿಯೋ ಮಾಡಿಕೊಟ್ರು, ಒಂದು ಫೇಮಸ್ ಡೈಲಾಗ್ ಹೇಳಿ. ಸೊ ಇಟ್ ವಾಸ್ ವೆರಿ ಮೆಮೊರೇಬಲ್. ಸೊ ಈ ಸಿನಿಮಾದಲ್ಲಿ ಇವಾಗ ನಿಮ್ಮೆಲ್ಲರ ಜೊತೆ ಮತ್ತೊಂದು ದೊಡ್ಡ ಶಕ್ತಿಯಾಗಿ ಸಡನ್ ಆಗಿ ಬಂದಿರೋದು ನಮ್ಮ ಗಿಲ್ಲಿ ಅವರು. ಐ ಥಿಂಕ್ ಈಗ ಬಿಗ್ ಬಾಸ್ ಇಂದ ಬಂದ್ರು, ಬಿಗ್ ಬಾಸ್ ವಿನ್ ಆಗಿ ಬಂದ್ರು. ಐ ಥಿಂಕ್ ನೆಕ್ಸ್ಟ್ ಇವೆಂಟ್ಗೆ ಈಗ ಎಲ್ಲ ತುಂಬಾ ಬಿಸಿ ಇದಾರೆ ಸರ್, ನೀವ್ ಹೇಳಿದ್ರೆ ಬರ್ತಾರೆ. ಏನಾದ್ರು ಪ್ಲಾನ್ ಇದೆ? ಅವ್ರಿಗೆ ಟೈಮೇ ಇರಲ್ಲ, ಆ ಲೆವೆಲ್ ಬಿಸಿ ಇರ್ತಾರೆ ಆಬ್ವಿಯಸ್ಲಿ. ಎಸ್ಪೆಷಲಿ ಇಷ್ಟು ಬಿಗ್ ಬಾಸ್ ಸೀಸನ್ ಅಲ್ಲಿ ನಾನು ನೋಡಿರೋ ಮಟ್ಟಿಗೆ ಒಂದು ಹೈಯೆಸ್ಟ್ ಕ್ರೇಜ್ ಇರುವಂತಹ ವಿನ್ನರ್ ಅಂತ ಹೇಳ್ಬೋದು. ರಿಲಿ ಹ್ಯಾಪಿ. ನನ್ ಜೊತೆ ಅವ್ರದ್ದು ಇರ್ಲಿಲ್ಲ ಕಾಂಬಿನೇಷನ್, ಜೊತೆ ಇದೆ. ಅದೇ ಐ ಥಿಂಕ್ ಒಂದ್ ವಿಡಿಯೋ ತುಂಬಾ ವೈರಲ್ ಆಗಿತ್ತು, ಗಿಲ್ಲಿ ಅವ್ರು ಹೊಡಿತಾ ಇರ್ತಾರೆ, ಅವ್ರ ಹಿಂಗ್ ಬಿದ್ದು ಒದ್ದಾಡ್ತಿರ್ತಾರೆ, ಕೆಳಗಡೆ ಫ್ಯಾನ್ಸ್ ಗಳೆಲ್ಲ ಮ್ಯಾಮ್ ನಮ್ ಗಿಲ್ಲಿ ನೋಡಿಬೇಡಿ, ನಮ್ ಗಿಲ್ಲಿ ನೋಡಿಬೇಡಿ, ಯಾಕೆ ಹೊಡಿತಿದ್ದೀರಾ ಅಂತ ಅದು ಕಮೆಂಟ್ಸ್ ಅಲ್ಲಿ ನೋಡ್ತಾ ಇದ್ದೆ ನಾನು. ಹೆಂಗಿತ್ತು ಅವ್ರ ಜೊತೆ ವರ್ಕ್ ಮಾಡಿದ್ದು? ಗಿಲ್ಲಿ ಅವ್ರು ಆಕ್ಚುಲಿ ನನ್ಗೆ ಹಳೆ ಪರಿಚಯ, ನನ್ನ ಹಳೆ ಸಿನಿಮಾದಲ್ಲಿ ಕೂಡ ಅವ್ರು ಮಾಡಿದ್ರು. ಸೊ ನಂಗೆ ಆಗಿಂದ ನನ್ಗೆ ಅವ್ರು ಗೊತ್ತು, ತುಂಬಾ ಚೆನ್ನಾಗಿ ಗೊತ್ತು. ಸೊ ಶೂಟಿಂಗ್ ಟೈಮ್ ಅಲ್ಲೂ ತುಂಬಾ ಅಂದ್ರೆ ಇಟ್ ವಾಸ್ ವೆರಿ ಕಾಮಿಕಲ್. ಹೊಡಿಯೋ ಸೀನು ಕೂಡ ವೆರಿ ಫನಿ, ವೆರಿ ಕಾಮಿಕಲ್. ನನಗೆ ತಡ್ಕೊಳಕ್ ಆಗ್ತಾ ಇಲ್ಲ, ನಾನ್ ಸೀರಿಯಸ್ ಆಗಿರ್ಬೇಕು, ಆದ್ರೆ ಗಿಲ್ಲಿ ಅವ್ರಿಗೆ ಗೊತ್ತಲ್ಲ ಯಾರಿಗೆ ತಡ್ಕೊಳಕ್ ಆಗುತ್ತೆ. ನಾನ್ ನಗ್ತಾ ಇದ್ದೀನಿ, ನಮ್ ಡೈರೆಕ್ಟರ್ ಸರ್ ನನ್ ಬೈತಾ ಇದಾರೆ, ಯಾವ ಸಿನಿಮಾ ಆಕ್ಟ್ರೆಸ್ ಇವಳು ನಗ್ತಾ ಇದ್ದಾರೆ ಸರ್, ನಿಜವಾಗ್ಲೂ ತಡ್ಕೊಳಕ್ ಆಗ್ತಾ ಇಲ್ಲ ಸರ್ ಅಂತ ನಾನು. ಆದ್ರೆ ಅದೇ ಫ್ರಸ್ಟ್ರೇಷನ್ ಜಾಸ್ತಿ ರಿಯಲ್ ಆಗಿ ಏನಾದ್ರು ಹೊಡೆದ್ರ ಅಂತ ನೀವು ಸೀನಲ್ಲಿ? ಇಲ್ಲ ಇಲ್ಲ, ನಾಟ್ ಅಟ್ ಆಲ್. ಬಟ್ ವೆರಿ ಪ್ರೌಡ್ ಆಫ್ ಗಿಲ್ಲಿ ನಟ ಅವ್ರನ್ನ. ಐ ಆಮ್ ವೆರಿ ಪ್ರೌಡ್ ಆಫ್ ಹಿಮ್ ಅಂಡ್ ವೆರಿ ಹ್ಯಾಪಿ. ಅವ್ರಿಗೆ ನಿಜವಾಗ್ಲೂ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಐ ಥಿಂಕ್ ನಿನ್ನೆ ಶಿವಣ್ಣ ಅವ್ರ ಮನೆಗೆ ಬಂದಿದ್ರು, ಅಲ್ಲಿ ಹೋಗಿ ಶಿವಣ್ಣನ ಬ್ಲೆಸ್ಸಿಂಗ್ಸ್ ತಗೊಂಡ್ರು, ಸುದೀಪ್ ಸರ್ ಅವ್ರನ್ನ ಮೀಟ್ ಆದ್ರು. ಸೊ ಈಗ ಆ ಬಿಸಿನಲ್ಲಿ ಮಧ್ಯೆ ನೆಕ್ಸ್ಟ್ ನಿಮ್ದೊಂದು ಪ್ರೀ ರಿಲೀಸ್ ಇವೆಂಟ್ ಅಂತ ಪ್ಲಾನ್ ಮಾಡ್ತಾ ಇರ್ತೀರಿ ಖಂಡಿತ. ಬಂದ್ರೆ ಡೆಫಿನೆಟ್ಲಿ ನಮ್ ಚಿತ್ರಕ್ಕೆ ಒಳ್ಳೇದು. ಬಟ್ ದೆನ್ ಆಬ್ವಿಯಸ್ಲಿ ಅವ್ರು ಈಗಂತೂ ಹೆವಿ, ನನ್ನ ಪ್ರಕಾರ ಅವರು ಪ್ರತಿ ಯಾರು ಕೂಡ ಒಬ್ಬೊಬ್ರು ಇಂಟರ್ವ್ಯೂಸ್ ಅದೆಲ್ಲ ಕೊಡ್ತಾ ಇರ್ಬೋದು ಮೇ ಬಿ. ಬಟ್ ರಿಯಲಿ ಹ್ಯಾಪಿ. ಅಂದ್ರೆ ವೆರಿ ಟ್ಯಾಲೆಂಟೆಡ್ ಅಂತ ನನಗೆ ಅನಿಸ್ತು. ಅಂದ್ರೆ ಅವ್ರು ಮಾತಾಡುವಂತ ಶೈಲಿ, ಮಾತಾಡುವಂತ ಕಾಂಟೆಂಟ್ ಅಂಡ್ ಹೌದು, ಕಾಮಿಡಿ ಆಗಿರ್ಲಿ ಅಂಡ್ ಪ್ರೆಸೆನ್ಸ್ ಆಫ್ ಮೈಂಡ್. ನಾನಂದ್ರೆ ಇದರಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಅಲ್ಲಿ ರೀಲ್ಸ್ ಗಳು ಬರುತ್ತಲ್ಲ, ಅದು ಫಾಲೋ ಮಾಡ್ತಿದ್ದೆ. ಅಂಡ್ ಅವ್ರ ಪ್ರೆಸೆನ್ಸ್ ಆಫ್ ಮೈಂಡ್ ಆಗಿರ್ಲಿ ತುಂಬಾ ಅಂದ್ರೆ ತುಂಬಾ ವೆರಿ ಎನರ್ಜೆಟಿಕ್. ಸೊ ಹಂಗಾಗಿ ಖುಷಿ ಇದೆ ಇದೇ ರೀತಿ ಅವರ ಜರ್ನಿ ಮುಂದುವರಿಲಿ. ಐ ಥಿಂಕ್ ಸುಧಾರಾಣಿ ಮ್ಯಾಮ್ ಕೂಡ ಒಂದು ಐ ಥಿಂಕ್ ಮೇಜರ್ ಟರ್ನ್ ರೋಲ್ ಅನ್ಸುತ್ತೆ ಅವ್ರು ನೋಡ್ತಿದ್ದಾರೆ. ಬಿಕಾಸ್ ಅವ್ರು ಈ ತರದ ಪಾತ್ರ ನೆವರ್ ಬಿಫೋರ್ ನಾನು ನೋಡಿಲ್ಲ. ಈ ತರದ್ದು ಒಂದು ಪೊಲೀಸ್ ಗೆಟಪ್ ಅಲ್ಲಿ ಸುಧಾರಾಣಿ ಮ್ಯಾಮ್ ನ ನೋಡಿರ್ಲಿಲ್ಲ. ಐ ಥಿಂಕ್ ಆ ಪಾತ್ರ ಹೆಂಗೆ ಇದಾಗುತ್ತೆ ಸಿನಿಮಾದಲ್ಲಿ? ಇಲ್ಲ, ಅದು ಅವ್ರ ಕ್ಯಾರೆಕ್ಟರ್ ಕೂಡ ತುಂಬಾ ಇಂಪಾರ್ಟೆಂಟ್ ಜಂಕ್ಷನ್ ಅಲ್ಲೇ ಬರೋದು. ಒಂದಷ್ಟು ಟ್ವಿಸ್ಟ್ ಗಳನ್ನ ಅವರ ಕ್ಯಾರೆಕ್ಟರ್ ಕೊಡುತ್ತೆ ನಮ್ಮ ಸಿನಿಮಾದಲ್ಲಿ. ಅಂಡ್ ಆಬ್ವಿಯಸ್ಲಿ ಅವ್ರನ್ನ ಕಾಪ್ ರೋಲ್ ಅಲ್ಲಿ ಜಾಸ್ತಿ ನೋಡಿಲ್ಲ ಅನ್ಕೋತೀನಿ ಈ ಸಿನಿಮಾದಲ್ಲಿ. ಅದೇ ಕಾಪ್ ರೋಲ್ ಮಾಡ್ತಿದ್ದವರು ಫ್ಯಾಮಿಲಿ ರೋಲ್ ಮಾಡಿದ್ದಾರೆ ಇದರಲ್ಲಿ ಸಾಯಿ ಕುಮಾರ್ ಸರ್. ಹೌದು, ಫ್ಯಾಮಿಲಿ ಯಾವಾಗ್ಲೂ ಕಾಪ್ ಮಾಡಿದ್ದಾರೆ. ಡೆಫಿನೆಟ್ಲಿ ಅವ್ರ ಪಾತ್ರನೂ ತುಂಬಾ ಟ್ವಿಸ್ಟ್ ಕೊಡುವಂತ ಪಾತ್ರ ನಮ್ಮ ಸಿನಿಮಾದಲ್ಲಿ. ಅಂಡ್ ಅದು ಕೂಡ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಸುಧಾರಾಣಿ ಮ್ಯಾಮ್ ಮೊದಲಿಂದ ಕನ್ನಡ ಇಂಡಸ್ಟ್ರಿಯ ಒಂದು ಅಸೆಟ್ ಅಂತ ಹೇಳ್ಬೋದು. ರಿಯಲಿ ಹ್ಯಾಪಿ ಟು ಬಿ ವರ್ಕಿಂಗ್ ವಿತ್ ಹರ್. ಅದರಲ್ಲಿ ಒಂದು ಡೈಲಾಗ್ ಹೇಳ್ತಾರೆ ಸರ್, ಈಗ ಅಂದ್ರೆ ಮಗ ತುಂಬಾ ಏನೋ ಲೋ ಫೇಸ್ ಅಲ್ಲಿ ಇದ್ದಾನೆ ಅಂತ ಸಾಯಿ ಕುಮಾರ್ ಸರ್ ಪರ್ಸ್ಪೆಕ್ಟಿವ್ ಸಮಥಿಂಗ್ ನಾನು ಹೇಳ್ತಿರೋದಷ್ಟೇ. ಲೋ ಫೇಸ್ ಅಲ್ಲಿ ಇದ್ದಾನೆ, ಹೆಂಗೆ ಅವನ ಸರಿ ದಾರಿಗೆ ತರೋದು ಅನ್ನೋದೊಂದು ಆ ಮೂಮೆಂಟ್ ಅನ್ಸುತ್ತೆ. ಅವಾಗ ಮ್ಯಾಮ್ ಹೇಳುವಂತ ಐಡಿಯಾ,
ಐ ಥಿಂಕ್ ಮದುವೆ ಆದ್ಮೇಲೆ ತುಂಬಾ ಜನ ಬದಲಾಗಿದ್ದಾರೆ ಸರ್ ಅನ್ನುವಂತ ಒಂದು ಡೈಲಾಗ್ ಇದೆ. ನೀವು ಹೇಳಿ, ಮದುವೆ ಆದ್ಮೇಲೆ ನಿಮ್ಮಲ್ಲಿ ಆದಂತ ಬದಲಾವಣೆ ಏನು, ಮೇಜರ್ ಚೇಂಜ್? ಅಲ್ಲ, ನನಗೇನು ಗೊತ್ತಾ, ನಾನು ಮದುವೆ ಅಂತ ಹೇಳೋದಕ್ಕಿಂತ ನನ್ನ ಮಗಳಾದ್ಮೇಲೆ ಭಾಳಷ್ಟು ಬದಲಾವಣೆ ಹೇಳ್ತೀನಿ. ಬಿಕಾಸ್ ಮದುವೆ ಅಂದರೆ ನಾನು 13 years ರಿಲೇಷನ್ಶಿಪ್ಪಲ್ಲಿ ಇದ್ದು ಆಮೇಲೆ ಮದುವೆ ಆಗಿದ್ದು. ಸೊ ನನ್ನ ಮದುವೆ ಆದ್ಮೇಲೆ ಏನು ಡಿಫ್ರೆನ್ಸ್ ಅನಿಸಿಲ್ಲ, ಸೇಮ್ ಅಂತ ಅನಿಸಿದೆ. ನಾನು ಹೇಳಿ, ಕಾಲೇಜಿಂದ ಸಕ್ಸಸ್ಫುಲ್ ಲವ್ ಸ್ಟೋರಿ ನಿಮ್ ರಿಯಲ್ ಲೈಫ್ ಅಲ್ಲಿ, ಬಟ್ ರಿಯಲ್ ಲೈಫ್ ಅಲ್ಲಿ ಒಂದು ಬ್ರೇಕಪ್ ಇದೆಲ್ಲ ಅದು ಕಾಂಟ್ರಾಸ್ಟ್ ಇದೆ. ಹೌದು. ಸೊ ಹಂಗಾಗಿ ನನಗೆ ಮದುವೆ ಅಂತ ಏನು ಡಿಫ್ರೆನ್ಸ್, ಆಬ್ವಿಯಸ್ಲಿ ಎರಡು ಫ್ಯಾಮಿಲಿ ಒಂದಾಗುವಂಥದ್ದು, ಎರಡು ಫ್ಯಾಮಿಲಿಗಳನ್ನ ನಾವು ಒಟ್ಟಿಗೆ ತಗೊಂಡು ಹೋಗುವಂಥದ್ದು ಒಂದು ದೊಡ್ಡ ಚಾಲೆಂಜ್. ಸೊ ಅದೆಲ್ಲ ಅದ್ ಬಿಟ್ಟು ನನಗೇನು ಮದುವೆ ಆದ್ಮೇಲೆ ಡಿಫ್ರೆನ್ಸ್ ಏನು ಅನಿಸಿಲ್ಲ. ಬಿಕಾಸ್ 13 years ರಿಲೇಷನ್ಶಿಪ್ ಇದ್ದು ಆಮೇಲೆ ಮಗಳು ಬಂದ ಮೇಲೆ ಆಬ್ವಿಯಸ್ಲಿ ಒಂದು ರೀತಿ ತುಂಬಾ ದೊಡ್ಡ ಶಿಫ್ಟ್ ಅಂತ ಹೇಳ್ಬೋದು. ಅಂದ್ರೆ ನಾವು ಪ್ರತಿಯೊಂದು ವಿಚಾರನ ನೋಡೋ ಒಂದು ದೃಷ್ಟಿಕೋನನೇ ಬದಲಾಗ್ಬಿಡುತ್ತೆ ಮಗು ಆದ್ಮೇಲೆ, ಸ್ಪೆಷಲಿ ಮಗಳಾದ್ಮೇಲೆ. ಸೊ ಹಾಗಾಗಿ ಅದೊಂಥರ ಬೇರೆ ರೀತಿ. ನನ್ನೊಬ್ಬ ಫ್ರೆಂಡ್ಗೆ ಮಗು ಆಗಿದ್ದು, ನಾನು ಕೇಳಿದ್ದೆ ಆಗ ಮೊದಲು, ಏನ್ ಹೆಂಗ್ ಅನ್ಸ್ತು ಫೀಲಿಂಗ್. ಅವ್ರು ಹೇಳಿ, ನನ್ನ ವರ್ಡ್ಸ್ ಅಲ್ಲಿ ಹೇಳಿ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ ಗುರು, ನಿನ್ ಮಗಳಾದ್ಮೇಲೆ ಮಗು ಆದ್ಮೇಲೆ ನಿಂಗೆ ಗೊತ್ತಾಗತ್ತೆ ಅಂತ. ನನಗೂ ಮಗು ಆದ ತಕ್ಷಣ, ಮಗುನ ನೋಡಿದ ತಕ್ಷಣ ಆಗಿರುವಂತ ಫೀಲಿಂಗ್ ಇದೆಯಲ್ಲ, ಅದು ಪ್ರಾಯಶಃ ನಾನು ವರ್ಡ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಕ್ ಸಾಧ್ಯ ಇಲ್ಲ. ಅದು ಅವ್ರವ್ರಿಗೆ ಎಕ್ಸ್ಪೀರಿಯನ್ಸೇ ಆಗಬೇಕು. ಸೊ ಪೇರೆಂಟಿಂಗ್ ಅನ್ನೋದು ತುಂಬಾ ವೆರಿ ವೆರಿ ಡಿಫ್ರೆಂಟ್. ಇದು ಪ್ರತಿಯೊಂದು ಇದನ್ನು ನೀವು ತುಂಬಾ ಎಂಜಾಯ್ ಮಾಡ್ತೀರಾ. ಪ್ರಾಯಶಃ ಅದೊಂದು ತುಂಬಾ ದೊಡ್ಡ ಖುಷಿ, ಅದು ಲೈಫಲ್ಲಿ ಸಿಗುವಂತ ಖುಷಿ. ಸೊ ಹಾಗಾಗಿ ಅದು ಚೇಂಜಸ್ ನನಗೆ ತುಂಬಾ ಅನಿಸ್ತು. ಮ್ಯಾಮ್ ಡೈಲಾಗ್ ಹೇಳ್ತಾರಲ್ಲ ಆ ಥರ, ಮದುವೆ ಆದ್ಮೇಲೆ ಬದಲಾವಣೆಗಳಾಗುತ್ತೆ ಅಂತ. ಸೊ ನೀವು ಆ ಬದಲಾವಣೆ ಕಡೆ ಕಾಲಿಡೋದು ಯಾವಾಗ? ಏನು ಪ್ಲಾನ್? ನಥಿಂಗ್ ಪ್ಲಾನ್. ಮ್ಯಾಮ್ ಏನು ಹೇಳಲ್ವಾ? ಸರ್ ಏನು ಕೇಳಲ್ವಾ? ಇಲ್ಲ, ಅವ್ರು ಹೇಳೋದು ಇಷ್ಟೇ, ಗೋ ವಿತ್ ದ ಫ್ಲೋ. ಅಂದ್ರೆ ಇವಾಗ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೆ, ಮಾಡ್ತಾ ಇರು, ಅದು ಆಗ್ಬೇಕಾದಾಗ ಆಗುತ್ತೆ. ಇನ್ ಕೇಸ್ ನೀವೇನಾದ್ರೂ ನನಗೆ ಮದುವೆ ಬೇಡ ಮತ್ತೆ ಧೀರೇನ್ ಸರ್ಗೂ ಮದುವೆ ಬೇಡ ಅಂದ್ರೆ ಸರ್ ಅವಾಗ ಇಲ್ಲ, ಮೊದಲು ಅವನದೇ ಮದುವೆ ಆಗ್ಬೇಕಲ್ವಾ? ಸೊ ಅದಕ್ಕೆ ಕಾಯ್ತಾ ಇದೀವಿ ನಾವಿನ್ನು. ನಾನೀಗ ಒಂದು ಆಕ್ಟರ್ಗಳ ಹೆಸರು ಹೇಳ್ತೀನಿ, ಅವರಿಂದ ನೀವು ಒಂದು ಕ್ವಾಲಿಟಿನ, ಇಫ್ ಯು ವಾಂಟ್ ಟು ಸ್ಟೀಲ್ ಒನ್ ಕ್ವಾಲಿಟಿ, ನೀವು ಸ್ಟೀಲ್ ಮಾಡಿದ್ರೆ ಅವ್ರ ಹತ್ರನೂ ಇರುತ್ತೆ ಆ ಕ್ವಾಲಿಟಿ, ನಿಮ್ಗೆ ಮಾತ್ರ ತಗೊಳ್ಳೋದಲ್ಲ. ಯಾವ್ದಾದ್ರು ಒಂದು ಮೇಜರ್ ಕ್ವಾಲಿಟಿ ನೀವು ತಗೊಳ್ಳೋದಾದ್ರೆ, ಓಕೆ, ಫಸ್ಟ್ ವಿಲ್ ಸ್ಟಾರ್ಟ್ ವಿತ್ ಶಿವಣ್ಣ. ಎನರ್ಜಿ. ಅವ್ರು ಹೇಳಿದ್ ನೀವು ಬೇರೆ ಹೇಳಿ. ಎನರ್ಜಿ. ಆಬ್ವಿಯಸ್ಲಿ ಐ ಡು ನಾಟ್ ವಾಂಟ್ ಟು ಸ್ಟೀಲ್ ಫ್ರಮ್ ಹಿಮ್. ಎನರ್ಜಿ ಅವ್ರ ಹತ್ರನೇ ಇರಲಿ. ಆಬ್ವಿಯಸ್ಲಿ ಎನರ್ಜಿ, ಎಲ್ಲರೂ ಅವ್ರ ಎನರ್ಜಿ ಬಗ್ಗೆ. ಇನ್ನೊಂದು ನಾನು ಅನ್ಸಿದ್ದು ಹ್ಯುಮಿಲಿಟಿ. ಅಂದ್ರೆ ಅವ್ರು ಅಷ್ಟು ದೊಡ್ಡ ಸ್ಟಾರ್ ಆದ್ರೂ ಕೂಡ ಎಲ್ಲರ ಜೊತೆ ಬೆರೆಯುವಂತ ಒಂದು ಗುಣ ಇದೆಯಲ್ಲ, ಪ್ರಾಯಶಃ ನಾನು ತುಂಬಾ ಕಡಿಮೆ ಸ್ಟಾರ್ಸ್ ಅಲ್ಲಿ ನೋಡಿರುವಂತದ್ದು. ಬಿಕಾಸ್ ನಾನು ಅವ್ರ ಜೊತೆ ಆಕ್ಟ್ ಮಾಡಿದ್ರಿಂದ ನನಗೆ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಗೊತ್ತು. ಯೂಶ್ವಲಿ ಡೌನ್ ಟು ಅರ್ತ್ ಆಟಿಟ್ಯೂಡ್ ಅನ್ನ ಒಂದಷ್ಟು ಜನ ಅಂದ್ರೆ ಒಂದು ಟ್ಯಾಕ್ಟಿಕ್ ತರ ಯೂಸ್ ಮಾಡ್ತಾರೆ, ಪೋರ್ಟ್ರೇ ಮಾಡ್ತಾರೆ. ಬಟ್ ನಾನ್ ನೋಡಿರೋ ಮಟ್ಟಿಗೆ ನಿಜವಾಗ್ಲೂ ಫ್ರಮ್ ಹಾರ್ಟ್, ಬೈ ಬರ್ತ್ ಈಸ್ ಲೈಕ್ ದಟ್. ಅಂದ್ರೆ ಎಲ್ಲರ ಜೊತೆ ಬೆರೆಯುವಂಥದ್ದು. ಈಗ ನನ್ನನ್ನೇ ಶೂಟ್ ಟೈಮಲ್ಲಿ ನಾನು ಫಸ್ಟ್ ಟೈಮ್ ಅವ್ರನ್ನ ಭೇಟಿಯಾಗಿದ್ದು, ತುಂಬಾ ಮಾತಾಡ್ತಾ ಇದ್ರು, ತುಂಬಾ ಅಂದ್ರೆ ಸ್ಪೇಸ್ ಕೊಡ್ತಾ ಇದ್ರು ಪರ್ಫಾರ್ಮ್ ಮಾಡೋದಕ್ಕೆ. ದಿಯಾ ಆದ ತಕ್ಷಣ ಮಾಡಿರುವಂತ ಸಿನಿಮಾ ನನಗೆ ಒಂಥರ, ಅಯ್ಯೋ ನಾನ್ ಮಾಡ್ಬೇಕಾ ಬೇಡವಾ, ಏನ್ ಮಾಡೋದು ಅಂತ ಅನಿಸ್ತಾ ಇತ್ತು. ಬಟ್ ಅವ್ರು ಅಷ್ಟು ಸ್ಪೇಸ್ ಕೊಟ್ಟು, ಪ್ರಮೋಷನ್ ಟೈಮಲ್ಲೂ ಅಷ್ಟೇ ಎಲ್ಲಾ ಕಡೆ ಕರ್ಕೊಂಡು ಹೋಗಿ ಒಂದು ಬ್ರದರ್ ತರ. ಸೊ ನಮ್ಮವರು ಅಂತ ಎಲ್ಲಾರನ್ನ ನೋಡೋ ಒಂದು ವ್ಯಕ್ತಿತ್ವ ಇದೆಯಲ್ಲ, ಮತ್ತೆ ಎಲ್ಲರ ಜೊತೆ ಒಂದಾಗೋ ಒಂದು ವ್ಯಕ್ತಿತ್ವ ಇದೆಯಲ್ಲ, ಅದು ತುಂಬಾ. ಅವ್ರು ಬೈದ್ರು ಯಾರೋ ನನ್ನ ತಂದೆನೋ ಅಣ್ಣನೋ ಬೈದ್ರು ಅಂತ ಅನ್ಸುತ್ತೆ. ಸೊ ಏನು ಸ್ಟೀಲ್ ಮಾಡಲ್ಲ, ಬಟ್ ಅದೇ ತರ ಬುದ್ಧಿ ನಮಗೂ ಬರ್ಲಿ ಅಂತ. ಸುದೀಪ್ ಸರ್ ಅಂದ್ರೆ ಸ್ಟೀಲ್ ನಾನ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಅವ್ರ ವಾಯ್ಸ್ ನನಗೆ ಇಷ್ಟ. ಬಟ್ ಐ ಲೈಕ್ ಇಸ್ ಒನ್ ಕ್ವಾಲಿಟಿ, ನಂಗೆ ತುಂಬಾ ಇಷ್ಟ ಅವರ ವಾಯ್ಸ್. ಐ ಥಿಂಕ್ ಸುದೀಪ್ ಸರ್ ಪ್ಲಸ್ ಈ ದೊಡ್ಡ ಮನೆ, ಐ ಥಿಂಕ್ ತುಂಬಾನೇ ಒಂದು ಅವಿನಾಭಾವ ಸಂಬಂಧ ಅಂತ ಹೇಳ್ಬೋದು. ಗೀತಕ್ಕನಾಗಿರ್ಬೋದು, ಶಿವಣ್ಣನಾಗಿರ್ಬೋದು, ಸ್ವಂತ ಅಣ್ಣನ ತರ, ಸ್ವಂತ ಅತ್ತಿಗೆ ತರ ಟ್ರೀಟ್ ಮಾಡ್ತಾರೆ. ನೀವು ಯಾವತ್ತು ಫಸ್ಟ್ ಮೀಟ್ ಆಗಿದ್ದು ಫಸ್ಟ್ ಸುದೀಪ್ ಸರ್ ನೆನಪಿದೆ ನಿಮ್ಗೆ? ನೆನಪಿದೆ ಆಕ್ಚುಲಿ. ಐ ಥಿಂಕ್ ಅವ್ರದ್ದು ಒಂದು ಸಿನಿಮಾ ಇದೆ, ಅದನ್ನ ಅವರು ಪ್ರೀಮಿಯರ್ ತರ ನಮ್ಮ ತಾತ ಅವರಿದ್ದಾಗ ಇಟ್ಕೊಂಡಿದ್ರು. ಐ ವಾಸ್ ವೆರಿ ಯಂಗ್, ನಿಜ ಅಂದ್ರೆ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಏನೋ ಇರ್ಬೋದು. ಆ ಸಿನಿಮಾ ನೋಡಕ್ಕೆ ನಾನು ಅಜ್ಜಿ ತಾತ ಹೋಗಿದ್ವಿ. ಆಗ ನಾನು ಅವ್ರನ್ನ ಭೇಟಿ ಆಗಿದ್ದೆ, ತಾತ ಇದ್ದಾಗ. ಹೌದು. ಸೊ 2004, 2003 ಆಗ.
ಸರ್ ನೀವು ಸುದೀಪ್ ಸರ್ ಒನ್ ಕ್ವಾಲಿಟಿ. ತುಂಬಾ ಇದೆ. ನಾನು ಅವ್ರ ಫ್ಯಾನು, ತುಂಬಾ ದೊಡ್ಡ ಫ್ಯಾನು. ಆಟಿಟ್ಯೂಡ್, ಹೀರೋಯಿಕ್ ಅನ್ಸ್ತಾರೆ ಅವರು ಪ್ರತಿ ಇದ್ರಲ್ಲೂ. ಅವ್ರು ನಡೆಯೋ ಸ್ಟೈಲು, ನಿಲ್ಲೋ ಸ್ಟೈಲು, ಅವ್ರ ಐ ಮೀನ್ ಸ್ಟೈಲಿಂಗ್ಸ್, ಹೇರ್, ವಾಯ್ಸ್, ಹಿಸ್ ಪರ್ಸನಾಲಿಟಿ. ಪರ್ಸನಾಲಿಟಿ. ಪರ್ಸನಾಲಿಟಿ ಒಂದು 2-3 ಇಂಚ್ ಕೊಟ್ರೆ ಚೆನ್ನಾಗಿರುತ್ತೆ ಹೈಟ್ ಅಲ್ಲಿ. ಓಕೆ, ಯಶ್ ಸರ್. ಎಸ್ ಸರ್, ಅವರ ಐ ಮೀನ್ ಈಗ ಅವರು ಅಂದ್ರೆ ಲುಕ್ ಏನಿದೆ, ಫಿಟ್ನೆಸ್, ಅವ್ರು ಮಾಡಿರುವಂಥ ಲುಕ್, ದ ವೇ ಹಿ ಹಸ್ ಟ್ರಾನ್ಸ್ಫಾರ್ಮ್ಡ್ ಹಿಮ್ಸೆಲ್ಫ್ ಅಲ್ಲ, ಅದು ವೆರಿ ಇನ್ಸ್ಪೈರಿಂಗ್. ಆ್ಯಂಡ್ ಮೇ ಬಿ ಅವ್ರ ಹಠ, ಅಂದರೆ ಒಂದು ವಿಷಯ ನಾನು ಮಾಡಬೇಕು ಅಂತ ಹೊರಟ್ರೆ ಮಾಡೇ ಮಾಡ್ತೀನಿ ಅನ್ನೋ ಒಂದು ಛಲ ಇದೆಯಲ್ಲ, ಅದು 100% ಭಾಳಷ್ಟು ಜನ ಯುವಕರಿಗೆ ಒಂದು ಮಾದರಿ ಅಂತ ಹೇಳ್ಬೋದು. ಮ್ಯಾಮ್ ನೀವು? ಅವ್ರ ಥಿಂಕಿಂಗ್ ಅಲ್ವಾ, ಅದು ಅವರ ಸ್ಟ್ರಾಟಜೀಸ್, ಪ್ಲಾನ್ಸ್ ಎಲ್ಲ. ಅಂದ್ರೆ ಅವ್ರ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದ್ರೆ ಯಾವುದೇ ಸಿನಿಮಾ ಆಗಿರ್ಲಿ, ಅಯ್ಯೋ ನಾವು ಮೂವ್ ಮಾಡ್ಬೇಕಾಗ್ಬೋದು ಅಂತ ಬರುತ್ತಲ್ಲ, ದಟ್ಸ್ ಗ್ರೇಟ್. ಎಸ್. ಓಕೆ, ಏನೋ ಕೇಳ್ಬೇಕು ಅನ್ಕೊಂಡೆ, ನಾನು ಮರ್ತೆ. ಏನೋ ಹೇಳ್ತಿದ್ದೆ, ಸಮಥಿಂಗ್ ಸ್ಪೆಷಲ್. ನೆನಪಾಯ್ತು. ಒನ್ ಮೂಮೆಂಟ್, ಒನ್ ಮೋಸ್ಟ್ ಎಮೋಷನಲ್ ಮೂಮೆಂಟ್ ನಿಮ್ಗೆ ನೆನಪಾಗಿದ್ದು ಗ್ರೇಟ್. ಇಲ್ಲ. ಒಂದ್ಸರಿ ಮರ್ತೋದ್ರೆ ನೆನಪೇ ಆಗಲ್ಲ. ಯೂಶುವಲಿ ನಾನು ಮರೆಯಲ್ಲ, ಬಟ್ ಸಡನ್ ಅಲ್ಲ, ನನ್ಗೆ ಈ ತರ ಒಂದು ತಪ್ಪಂತ ಮರ್ತೋಗ್ತೀವಲ್ಲ, ಆಮೇಲೆ ಎಷ್ಟೇ ಕಷ್ಟಪಟ್ಟರು ಬರಲ್ಲ ಅದು. ಲೈನ್ಸ್ ಹೇಳ್ಬೇಕಾದ್ರೆ ಅವರು ಟಾಕ್ಸಿಕ್ ಬಗ್ಗೆ ಯೋಚನೆ ಮಾಡಕ್ ಶುರು ಇಲ್ಲ, ಅದೇ ಟಾಕ್ಸಿಕ್, ದುರದರ್, ಸೈಕಾಲಜಿನ ಕಲ್ತಿದ್ದೀರಾ ಅವ್ರು? ಸ್ಟೂಡೆಂಟ್. ಅಯ್ಯೋ, ಅದಕ್ಕೆ ಮ್ಯಾಮ್ ಹಂಗಿದ್ರೆ ಅವ್ರಿಗೆ ಲೈನ್ಸ್ ಹೇಳ್ಕೊಡ್ಬೇಕು ನೀವು ಅವಾಗ ಡೈಲಾಗ್ಸ್ ಇರ್ಬೇಕಾದ್ರೆ ಶೂಟ್ ಟೈಮಲ್ಲಿ. ಎಸ್, ಒನ್ ಎಮೋಷನಲ್, ಮೋಸ್ಟ್ ಎಮೋಷನಲ್ ಮೂಮೆಂಟ್, ಬಿಕಾಸ್ ಈ ಸಿನಿಮಾ ಇಟ್ಸ್ ತಂದೆ, ಫ್ಯಾಮಿಲಿ ಅನ್ನೋ ಎಮೋಷನ್ ಮೇಲೆ ಇರೋದ್ರಿಂದ, ನಿಮ್ಮ ಚೌಕಿದಾರ ಅಂದ್ರೆ ನಿಮ್ಮ ತಂದೆ ಜೊತೆ ನಿಮ್ಗೆ ನೀವು ಕಳೆದಂತಹ ಒಂದು ಮೋಸ್ಟ್ ಎಮೋಷನಲ್ ಮೂಮೆಂಟ್, ವೆರಿ ಸ್ಪೆಷಲ್ ಮೂಮೆಂಟ್. ತುಂಬಾ ಇದೆ, ತುಂಬಾ ಇದೆ. Yes. ಬಟ್ ಏನಂದ್ರೆ, ನಾನು ಹುಟ್ಟಿ ಬೆಳೆದಿದ್ದು ನನ್ನ ಅಜ್ಜಿ ಮನೆಯಲ್ಲಿ. ಅದೇನಾಯ್ತು, ನಾನು 3 ವರ್ಷ ಇರುವಾಗಲೇ ನನ್ನ ಅಜ್ಜಿ ಮನೆಯಲ್ಲಿ ಇಟ್ಬಿಟ್ರು. ಅದು ಯಾಕೆ ಅಂತ ಗೊತ್ತಿಲ್ಲ ನನಗೂ ಕೂಡ. ಅಜ್ಜಿಗೇನೋ ನಾನು ತುಂಬಾ ಇಷ್ಟ ಅನ್ಕೋತೀನಿ. ಆಮೇಲೆ ಏನಾಯ್ತು, ಅಲ್ಲೇ ಇದ್ದು ನನ್ನ ಪೇರೆಂಟ್ಸ್ ಮನೆಗೆ ಬಂದೇ ಇಲ್ಲ. ಅಂದ್ರೆ ರಜೆಯಲ್ಲಿ ಮಾತ್ರ ಹೋಗ್ತಾ ಇದ್ದೆ. ಹಂಗೇ ಆಯ್ತು ಥ್ರೂ ಔಟ್. ನನ್ನ ಫ್ರೆಂಡ್ಸ್ ಎಲ್ಲ ಆಬ್ವಿಯಸ್ಲಿ ಅಲ್ಲೇ ಇದ್ದಿದ್ರಿಂದ ನಾನು ಗ್ರಾಜುಯೇಷನ್ ಎಲ್ಲ ಮುಗಿಸೋವರೆಗೂ ಅಲ್ಲೇ ಇದ್ದೆ. ಅದಾದ್ಮೇಲೆ ಆಬ್ವಿಯಸ್ಲಿ ಕೆಲಸಕ್ಕೆ ನಾನು ಬೆಂಗಳೂರು ಬರ್ಬೇಕಾಗಿತ್ತು, ಬೆಂಗಳೂರು ಬಂದೆ. ಸೊ ಒಟ್ಟಲ್ಲಿ ಮನೇಲಿ ಇರುವಂತ ಭಾಗ್ಯ ನನ್ಗೆ ಸಿಕ್ಕಿಲ್ಲ. ಜಾಸ್ತಿ ಸಿಕ್ಕಿದ್ದೆ ಈ ಕೋವಿಡ್ ಟೈಮಲ್ಲಿ. ನಾನು ಎಟ್ ಅ ಸ್ಟ್ರೆಚ್ ಒಂದಷ್ಟು ಟೈಮ್ ನನ್ನ ಪೇರೆಂಟ್ಸ್ ಜೊತೆ ಇದ್ದಿದ್ದಂದ್ರೆ ಕೋವಿಡ್ ಟೈಮಲ್ಲಿ ಇಲ್ವೇ ಇಲ್ಲ ಅಂದ್ರೆ. ಸೊ ಮೇ ಬಿ ಅಂದ್ರೆ ಈಗ ನಾನು ಡ್ಯಾನ್ಸ್ ಮಾಡ್ತಿದ್ದೆ, ಡ್ಯಾನ್ಸಿಂದಾನೇ ಇಂಡಸ್ಟ್ರಿಗೆ ಬಂದಿದ್ದು. ಸೊ ಆಬ್ವಿಯಸ್ಲಿ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬಂದಾಗ ಡ್ಯಾನ್ಸು ಅದು ಇನ್ನೊಂದು ಮತ್ತೊಂದು ಒಂದು ಸ್ವಲ್ಪ ಹುಡುಗ ಚೇಂಜ್ ಆಗ್ತಿದ್ದಾನಲ್ಲ ಅನ್ನೋಂದು ಭಾವನೆ ಬಂದು ಬರುತ್ತೆ. ಸೊ ಸ್ಟಡೀಸಿಂದ ಸ್ವಲ್ಪ ಡಿವಿಯೇಷನ್ ತಗೋತಾ ಇದ್ದಾನಲ್ಲ ಅನ್ನೋಂಥ ಇದು ಬಂದಾಗ ಸ್ವಲ್ಪ ಒಂದಷ್ಟು ವಿರೋಧ ಇತ್ತು ಮನೆಯಲ್ಲಿ, ತಂದೆ ಮತ್ತೆ ಮದರ್, ನನ್ನ ಅಂಕಲ್ಸ್, ಇವರೆಲ್ಲ. ಸೊ ಒಂದು ರಿಯಾಲಿಟಿ ಶೋ ಅಲ್ಲಿ ಒಂದು ಪರ್ಫಾರ್ಮೆನ್ಸ್ ಮಾಡುವಾಗ ಬೈ ಚಾನ್ಸ್ ಅಪ್ಪ ಬಂದಿದ್ರು ಬೆಂಗಳೂರು. ಸೊ ಆ ಪರ್ಫಾರ್ಮೆನ್ಸ್ ನನ್ನ ಬೆಸ್ಟ್ ಪರ್ಫಾರ್ಮೆನ್ಸ್ ಆಗಿತ್ತು. ಅದೇ ಪರ್ಫಾರ್ಮೆನ್ಸ್ ಟೈಮಲ್ಲಿ ಅಪ್ಪ ಬೆಂಗಳೂರಲ್ಲಿದ್ರು. ಈ ಕೇಮ್ ಟು ದ ಶೋ. ಸೊ ಅದು ಮೇ ಬಿ ಅದೊಂದು ಸೂಪರ್ ಒಂದು ಕ್ಷಣ ಅಂತ ಹೇಳ್ಬೋದು. ನನ್ನ ಮನ್ಸಲ್ಲಿ ಏನಿತ್ತು, ಎಲ್ಲ ಜಡ್ಜಸ್ ಇದ್ದು ಶಶಿಕುಮಾರ್ ಸರ್. ಅದ್ ಏನೋ ಗೊತ್ತಿಲ್ಲ, ನಾವು ಮ್ಯಾನಿಫೆಸ್ಟ್ ಮಾಡಿದೆಲ್ಲ ಆಗತ್ತೆ ಅಂತ. ನಾನು ಅದೇ ಆವಾಗ ಮ್ಯಾನಿಫೆಸ್ಟೇಷನ್ ಅನ್ನೋ ವರ್ಡ್ ಕೂಡ ಗೊತ್ತಿರ್ಲಿಲ್ಲ. ತುಂಬಾ ವರ್ಷ ಆಯ್ತು. ಆ ಟರ್ಮ್ ಎಲ್ಲ ಫೇಮಸ್ ಇರ್ಲಿಲ್ಲ ಆಗ. ಅದು ಎಲ್ಲ ಆಫ್ಟರ್ ಲಾಕ್ಡೌನ್ ವರ್ಡ್ಸ್ ಎಲ್ಲ ವಿಶ್ ಮಾಡೋದು. ವಿಶ್ ಮಾಡೋದು. ಸೊ ನಾನ್ ಏನ್ ಅನ್ಕೊಂಡಿದ್ನೋ ಅಂದ್ರೆ, ನನ್ನ ತಂದೆಗೆ ಹೇಳ್ಬೇಕು ಇದು ಅಂದ್ರೆ, ನನ್ನನ್ನ ಆರ್ಟ್ ಫೀಲ್ಡ್ ಅಲ್ಲಿ ಫ್ರೀ ಆಗಿ ಬಿಡಿ ಅನ್ನೋವಂಥದ್ದು ಇದನ್ನ ಹೇಳ್ಬೇಕಿತ್ತು ಅಂತ. ಅದನ್ನೆಲ್ಲ ಡೀಟೇಲ್ ಆಗಿ ಶಶಿಕುಮಾರ್ ಸರ್ ಮೈಕಲ್ಲಿ ಅಪ್ಪನ್ಗೆ ಹೇಳ್ತಾ ಇದಾರೆ. ಇವನು ಫ್ರೀ ಆಗಿ ಬಿಟ್ಬಿಡಿ, ಆರ್ಟ್ ಅನ್ನೋ ಇದ್ರಲ್ಲಿ ಏನಾದ್ರು ಮಾಡ್ತಾನೆ ಇವನು, ಅದು ಇದು. ನಾನು ನಮ್ಮ ತಂದೆ ಕಣ್ಣಲ್ಲಿ ನೀರೆಲ್ಲ ಇತ್ತು. ಸೊ ಆ ಒಂದು ಪಾಯಿಂಟ್ ಅಲ್ಲಿಂದ ಸಪೋರ್ಟ್ ಮಾಡಕ್ ಶುರು ಮಾಡಿದ್ರು ಅಪ್ಪ. ಸೊ ಅದೊಂಥರ ಒಂದು ರೀತಿಯಲ್ಲಿ ಒಂದು ಮೆಮೊರೇಬಲ್ ಮೂಮೆಂಟ್ ಅಂತ ಹೇಳ್ಬೋದು. ಅದು ಬಿಟ್ಟು ಬಹಳಷ್ಟು ಮೆಮೊರೇಬಲ್ ಮೂಮೆಂಟ್ಸ್ ಇದೆ. ಅಪ್ಪನ ಜೊತೆ ಬೈಕಲ್ಲಿ ಹೋಗೋದು ಅಂದ್ರೆ ನನಗೆ, ಅಂದ್ರೆ ಆ ಟೈಮಲ್ಲಿ ಬೈಕಲ್ಲಿ ಹೋಗೋದು ಅಂದ್ರೆ ಒಂಥರ ಖುಷಿ. ನಮ್ಮ ಹತ್ರ ಬೈಕ್ ಇರ್ಲಿಲ್ಲ, ಕಾರ್ ಇರಲಿಲ್ಲ, ಏನಿಲ್ಲ, ಬೇರೆಯವ್ರ ಬೈಕ್ಸ್ ಎಲ್ಲ ಬರ್ತಾ ಇತ್ತು. ಫಸ್ಟ್ ನನ್ನ ಲೈಫಲ್ಲಿ ಗಾಡಿ ತಗೊಂಡಿದ್ದೆ, ಫಸ್ಟ್ ಸೈಕಲು ತಗೊಂಡಿರ್ಲಿಲ್ಲ. ಫಸ್ಟ್ ತಗೊಂಡಿದ್ದೆ ಕಾರು, ಅಂದ್ರೆ ಒಂದು 800 ಕಾರು. ಅಪ್ಪ ಅಮ್ಮಂದು 25th ಆನಿವರ್ಸರಿ ನಾನ್ ಗಿಫ್ಟ್ ಕೊಟ್ಟಿದ್ದೆ.
ಓಕೆ. ಸೊ ಅದೆಲ್ಲ ಒಂಥರ ಒಂದು ಮೆಮೊರೇಬಲ್ ಡೇ ಅಂತ ಹೇಳ್ಬೋದು. ಅಪ್ಪನ್ನ ಕಾರಲ್ಲಿ ನೋಡೋದು, ಹೌದೌದು. ಅದು ಮತ್ತೆ ಚಿಕ್ಕವನಿರುವಾಗ ಅಪ್ಪನ ಜೊತೆ ಬೈಕಲ್ಲಿ ಹೋಗೋದು, ದೂರ ದೂರ ಹೋಗೋದು ಅಪ್ಪನ ಜೊತೆ ಅಂತ, ಅದೆಲ್ಲ ಒಂಥರ ಮೆಮೊರೇಬಲ್ ಹೌದು. ಮೂಮೆಂಟ್ಸ್. ಅವ್ರನ್ನ ಸ್ವಿಮ್ ಮಾಡೋದು ನೋಡೋದು, ಅಂಡ್ ಅವರು ಬಹಳಷ್ಟು ಪ್ರೋಗ್ರಾಮ್ಸ್ ಅಲ್ಲಿ ಗೆಸ್ಟ್ ಆಗಿ ಮಾತಾಡಕ್ ಹೋಗ್ತಾರೆ. ಸೊ ಅವ್ರನ್ನ ಹಿಂಗ್ ನೋಡೋದು, ಕೆಲವರೆಲ್ಲ ಹೇಳ ವೀರಪ್ಪಣ 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 ಅಂದ್ರೆ ವೀರಪ್ಪಣ ಮಗ ಅಂದಾಗ ಸೊಮ್ಮೆ ಹಿಂಗೆ. ಸೊ ಅದೆಲ್ಲ ನನಗೆ ಒಂದು ರೀತಿ ಮೆಮೊರೇಬಲ್ ಮೂಮೆಂಟ್ಸ್ ನನ್ನ ತಂದೆ ಜೊತೆ. ಸೊ ನೈಸ್ ಸರ್, ಸೊ ನೈಸ್. ಮ್ಯಾಮ್, ನಿಮಗೆ ಮೋಸ್ಟ್ ಎಮೋಷನಲ್ ಮೆಮೊರೇಬಲ್ ಒನ್ ಮೂಮೆಂಟ್ ವಿತ್ ಯುವರ್ ಫಾದರ್? ನನ್ನ ಪ್ರೆಮಿಯರ್ ನಿನ್ನ ಸನಿಯಕ್ಕೆ ಮೂವಿ ರಿಲೀಸ್ ಆದಾಗ, ರಿಲೀಸ್ಗೂ ಮುಂಚೆ ಪ್ರೆಮಿಯರ್ ಅಲ್ಲಿ, ಓಕೆ. ಅಲ್ಲಿವರೆಗೂ ಅವರು ನಾನು ಆಕ್ಟಿಂಗ್ ಮಾಡ್ಬೇಕಾ ಮಾಡಬಾರ್ದಾ ಅನ್ನೋದ್ರಲ್ಲೇ ಇದ್ರು. ಸಿನಿಮಾ ನೋಡಿದ್ಮೇಲೆ ಈ ವಾಸ್ ಇನ್ ಟಿಯರ್ಸ್ ಅಂಡ್ ಅವ್ರು ಹೇಳಿದ್ರು, ನನಗೆ ನಿನ್ನ ಪರ್ಫಾರ್ಮೆನ್ಸ್ ಇಷ್ಟ ಆಗಿದೆ, ನೀನು ಕಂಟಿನ್ಯೂ ಮಾಡಬೇಕು ಅಂತ. ಅಂಡ್ ಅಲ್ಲಿ ನನ್ನ ಎಂಟೈರ್ ಫ್ಯಾಮಿಲಿ ಸೇರಿದ್ರು. ಸೊ ಐ ಥಿಂಕ್ ಓವರ್ ಆಲ್ ವೆರಿ ಮೆಮೊರೇಬಲ್ ಮೂಮೆಂಟ್ ಅದು ನನಗೆ. ಎಸ್. ಸೊ ಅಲ್ಲಿಂದ ಇಲ್ಲಿವರೆಗೂ ಜರ್ನಿ, ಐ ಥಿಂಕ್ ಒಂದು ಲಾಂಗ್ ಜರ್ನಿ ಇಬ್ರದ್ದು ಕೂಡ. ಒಂದಿಷ್ಟು ಕಂಟಿನ್ಯೂಸ್ ಆಗಿ ಒಂದು ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ಗಳನ್ನ ಮಾಡ್ಕೊಂಬರೋದು, ಜನರಿಗೆ ಪ್ರತಿ ಒಂದು ಹೆಜ್ಜೆ ಒಂದೊಂದು ಹೆಜ್ಜೆ ಹತ್ರ ಆಗೋದು. ಐ ಥಿಂಕ್ ಇಟ್ಸ್ ವೆರಿ ಗ್ರೇಟ್ ನ್ಯೂಸ್. ನಮಗೂ ಕೂಡ ತುಂಬ ಖುಷಿಯಾದಂಥ ವಿಚಾರ. ಚೌಕಿದಾರ್ ರಿಲೀಸ್ ಆಗ್ತಿದೆ Jan 30th. ಐ ಥಿಂಕ್ ಎಲ್ರಿಗೂ ಡೈರೆಕ್ಟರ್ ಅಂದ ತಕ್ಷಣ ರಥಾವರ ನೆನಪಾಗುತ್ತೆ, ಬಟ್ ಇದೊಂದು ಕಂಪ್ಲೀಟ್ ಬೇರೆ ಥರದ್ದೇ ಜಾನರ್ ಸಿನಿಮಾ ಅನಿಸುತ್ತೆ. ಇದೊಂದು ಫ್ಯಾಮಿಲಿ, ಒಂದು ಲವ್ ಸ್ಟೋರಿ, ಫ್ರೆಂಡ್ಶಿಪ್ ಎಲ್ಲವೂ ಕನೆಕ್ಟ್ ಆಗುವಂಥ ಸಿನಿಮಾ. ಬರುವಂಥ ಆಡಿಯನ್ಸ್ ಈ ಸಿನಿಮಾಗೆ ಏನೇನು ಎಕ್ಸ್ಪೆಕ್ಟ್ ಮಾಡಿ ಬರಬೇಕು ಅನ್ನೋದು ನೀವು ಹೇಳೋದಾದರೆ? ಅದೇ ಫ್ಯಾಮಿಲಿ ಡ್ರಾಮಾ ಇದು, ಅದ್ರ ಜೊತೆ ಒಂದಷ್ಟು ಆ್ಯಕ್ಷನ್ ಅದಿದ್ದಲ್ಲ. ಸ್ಪೆಷಲಿ ಅವರ ಪ್ರೀವಿಯಸ್ ಸಿನಿಮಾ ನೋಡಿದ್ರೆ, ಚಂದ್ರಶೇಖರ್ ಬಂಡೆಯಪ್ಪ ಅವರ ಪ್ರೀವಿಯಸ್ ಸಿನಿಮಾ ರಥಾವರ, ತಾರಕಾಸುರ ಎಲ್ಲ ನೋಡಿದ್ರೆ, ಇದು ಅದೇ ಶೈಲಿಯ ಒಂದು, ಅವರ ಶೈಲಿಯ ಒಂದು ಸಿನಿಮಾ ಮಾಸ್ ಅಂತ ಆಕ್ಷನ್ಸ್ ಹೇಳ್ಬೋದು. ಅಂತೂ ಇರುತ್ತೆ. ಇರುತ್ತೆ. ಅಂಡ್ ಅವರು ಒಬ್ರು ರೈಟರ್ ಆಗಿರೋದ್ರಿಂದ, ಬುಕ್ಸ್ ಎಲ್ಲ ಬರ್ದಿರೋದ್ರಿಂದ, ಒಂದು ಹ್ಯೂಮನ್ ಇಮೋಷನ್ ಅನ್ನ ಜಾಸ್ತಿ ಅರ್ಥಕೊಂಡಿರುವಂತಹ ನಿರ್ದೇಶಕರು ಅಂತ ಹೇಳ್ಬೋದು. ಅಂಡ್ ಬಹಳಷ್ಟು ಪದವಿ ಎಲ್ಲ ತಗೊಂಡಿದ್ದಾರೆ ಅವರು. BSc MSc ಆಮೇಲೆ LLBನೂ ಮಾಡಿದ್ದಾರೆ, ಬಹಳಷ್ಟು LLB. ತಿಳ್ಕೊಂಡಿದ್ದಾರೆ. ಸೊ ಹಾಗಾಗಿ ಔಟ್ ಅಂಡ್ ಔಟ್ ಅವರ ಶೈಲಿಯ ಸಿನಿಮಾ. ಔಟ್ ಅಂಡ್ ಔಟ್ CSB ಫಿಲ್ಮ್ ಅಂತ ಬರ್ದಿರೋ ಹಾಗೆ ಹೌದು. ಅವರ ಶೈಲಿಯ ಸಿನಿಮಾ. ಸಾಯಿ ಕುಮಾರ್ ಅವರ ಒಂದು ಬೇರೆ ರೀತಿಯ ಪಾತ್ರನ ಹೌದು. ನೋಡಕ್ ಸಿಗತ್ತೆ. ಅಂಡ್ ಧನ್ಯ ಅವರು ಈವರೆಗೆ ಮಾಡಿರುವಂತಹ, ಅಥವಾ ಈವರೆಗೆ ಅವರು ಆ ರೀತಿ ಕಾಣಿಸಿಕೊಳ್ಳದೇ ಇರುವಂತಹ ಒಂದು ಡೆಫಿನೆಟ್ಲಿ. ಪಾತ್ರವನ್ನ ಅಂಡ್ ಸೇಮ್ ಮಾಡಿದ್ದಾರೆ. ಫಾರ್ ಪೃಥ್ವಿ ಆಲ್ಸೋ. ಅದೇ ಹಾ. ಒಂದು ಹಾ, ಅಪ್ಲೈ ಹಾ. ಆಗುತ್ತೆ, ಯಾಕಂದ್ರೆ ಹೌದು. ಅವರ ಒಂದು ಆಕ್ಷನ್ ಸೈಡ್ ಕೂಡ ಈ ಸಿನಿಮಾದಲ್ಲಿ ಸಿನಿಮಾದಲ್ಲಿ ಕಾಣಿಸ್ತಿದೆ. ಕಾಣಿಸ್ತಿದೆ. done a fabulous job. ಬಟ್ ಚೆನ್ನಾಗಿದೆ. ಅಂದ್ರೆ ಒಂದು ರೀತಿ ತಂದೆ ಮಗನ ಒಂದು ಬಾಂಧವ್ಯ ಆಗಿರ್ಲಿ, ಅಥವಾ ಹೆಂಡತಿ ಮತ್ತೆ ಗಂಡನ ಒಂದು ಬಾಂಧವ್ಯ, ಒಂದಷ್ಟು ಮೆಸೇಜ್ಗಳು ಹೇಳುತ್ತೆ ಈ ಸಿನಿಮಾ. ಡೈರೆಕ್ಟ್ ಆಗಿ ಅದೇ ನಾನು ಯೂಶಲಿ ಬಿಲೀವ್ ಮಾಡೋದೇನಂದ್ರೆ, ಸಿನಿಮಾ ಏನಾದರೂ ಒಂದು, ಈಗ ಸಿನಿಮಾ ನೋಡಿದ್ಮೇಲೆ ಒಂದು ವಿಷಯ ಸಿನಿಮಾ ನೋಡುಗನ ಮನಸ್ಸಲ್ಲಿ ಉಳಿಸ್ಬೇಕು. ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಎಂಟರ್ಟೈನಿಂಗ್ ಹೌದು, ಎಂಟರ್ಟೈನ್ ಮಾಡಲೇಬೇಕು, ಸಿನಿಮಾದ ಮೂಲ ಒಂದು ಉದ್ದೇಶ ಅದೇ. ಹೌದು. ಬಟ್ ಅದ್ರ ಜೊತೆ ನೋಡಿದ್ಮೇಲೆ ಒಂದಷ್ಟು ಅವನಲ್ಲಿ ಒಂದಷ್ಟು ಯೋಚನೆಗಳು ಮೂಡಿದ್ರೆ ಚೆನ್ನಾಗಿರುತ್ತೆ. ಸೊ ಚೌಕಿದಾರ್ ಅದನ್ನು ಮಾಡುತ್ತೆ. ಡೆಫಿನೆಟ್ಲಿ ಒಂದು ಗುಡ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಂತ ಹೇಳ್ಬೋದು. ಸೊ ನೈಸ್. ಮ್ಯಾಮ್, ನೀವೇನು ಹೇಳ್ತೀರಾ ಆಡಿಯನ್ಸ್ಗೆ? ಈಗಾಗಲೇ ಎಲ್ಲ ಹೇಳಿದ್ದಾರೆ. ಇದು ನನ್ನ ಮೇನ್ ಡೈಲಾಗ್ ಆಗಿರುತ್ತೆ ಎಲ್ಲ interviews ಅಲ್ಲೂ. ಆದ್ರೆ ಸಿನಿಮಾ ನೋಡಿ ಆಚೆ ಬರ್ಬೇಕಾದ್ರೆ ನಮ್ಮ ಲೈಫಲ್ಲಿ ನಾವು ಇದನ್ನ ಅಳವಡಿಸ್ಕೊಬೋದು. ಆ ಫೀಲಿಂಗ್ ಅಲ್ಲಿ ಇರ್ತೀವಲ್ಲ ಸಿನಿಮಾ ನೋಡಿ ಬಂದ್ಮೇಲೆ, ಅದೇ ಹೌದು. ಒಂದು ಗುಂಗಲ್ಲಿ, ಅದು ಈ ಸಿನಿಮಾ ನೋಡಿದ್ಮೇಲೆ ಅನ್ಸುತ್ತೆ ಅಂತ ನನ್ನ ಭಾವನೆ. ಸೊ ಸಿನಿಮಾ ನೋಡಿ 30ನೇ ತಾರೀಕು ರಿಲೀಸ್ ಆಗ್ತದೆ. ಥ್ಯಾಂಕ್ ಯು ಸೊ Thank you, ಮಚ್. bye. ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೊ ಇಬ್ರಿಗೂ ಮಚ್. ಕೂಡ.